ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದ್ಗುರು ತೋಂಟದಾರ್ಯ ಮಠ ಮುಂಡರಗಿಯಲ್ಲಿ ಇದೇ ಜುಲೈ 26ರಿಂದ ಪ್ರತಿದಿನ ಸಂಜೆ 7 ಗಂಟೆಗೆ ಶ್ರೀ ಸಿದ್ಧಲಿಂಗೇಶ್ವರರ ಚರಿತಾಮೃತ ಪ್ರವಚನ ಪ್ರಾರಂಭವಾಗಲಿದ್ದು, ಅದರ ಜೊತೆ ಅನೇಕ ಸಾಂಸ್ಕೃತಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜುಲೈ 29ರಂದು ಹಡಪದ ಅಪ್ಪಣ್ಣನವರ ಜಯಂತಿ, ಆಗಸ್ಟ್ 2 ರವಿವಾರದಂದು ನಾಡಿನ ಹೆಸರಾಂತ ಸಂಗೀತಗಾರರಾದ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಇವರಿಂದ ಸಂಗೀತ ಸಂಜೆ, ಹಾಗೂ ಆಗಸ್ಟ್ 6 ಗುರುವಾರದಂದು ಶ್ರೀ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಇವರಿಂದ ಸಾಮಾಜಿಕ ಕಳಕಳಿಯುಳ್ಳ ಹಾಸ್ಯ ನಾಟಕ ಪ್ರದರ್ಶನವಿದ್ದು, ಎಲ್ಲ ಸದ್ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ. ಚರಿತಾಮೃತ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ಪ್ರಾರಂಭಗೊಂಡಿದೆ. ದಿವ್ಯ ಸಾನ್ನಿಧ್ಯವನ್ನು ಮಾಣಿಪ್ರ ಜಗದ್ಗುರು ನಿಜಗುಣಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದಾರೆ. ಶ್ರೀಮತಿ ರತ್ನಾ ಮಹಾಲಿಂಗಾಳಿಗೆ ಅವರು ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶರಣರು ಶ್ರೀಮತಿ ಕಸ್ತೂರಮ್ಮ ನಾಯಿ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ SS ಪಾಟೀಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ವರ್ಷದ ರಾಮಕೃಷ್ಣ ದೊಡ್ಡಮನಿ ಅವರು, DD ಮೋರಾಳ್ ಅವರು, ಕುಮಾರಸ್ವಾಮಿ ಹಿರೇಮಠರವರು, IS ಪೂಜಾರ್ ಅವರು, ಅದೇ ರೀತಿ ಪುರಸ್ಕಾರಗೊಳ್ಳುವಂಥ ವಿಜಯಕುಮಾರ್ ಬೆಣ್ಣಿ ಅವರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅಯ್ಯನಗೌಡ ಪಾಟೀಲ್ CPI ಮುಂಡ್ರಗಿ ಅವರು, ರಮೇಶ್ ಅಗಡಿ ಅಬಕಾರಿ ಇನ್ಸ್ಪೆಕ್ಟರ್ ಮುಂಡ್ರಗಿ ಅವರು, NR ಚಿನ್ನಪ್ಪಗೌಡರು ಆಹಾರ ನಿರೀಕ್ಷಕರು ಮುಂಡ್ರಗಿ, ಹಾಗೂ ಡಾಕ್ಟರ್ ಈರಣ್ಣ ಮಡಿವಾಳರ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಮುಂಡ್ರಗಿ. ಅದೇ ರೀತಿ ಹಿರಿಯರಂಥ ಕೊಟ್ರೇಗೌಡ ಪಾಟೀಲ್ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಇವತ್ತಿನ ನಮ್ಮ ಈ ವರ್ಷದ ಅಧ್ಯಕ್ಷರಾದಂಥ CK ಗಣಪನವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಉಪಾಧ್ಯಕ್ಷರಾದಂಥ ಬಸಯ್ಯ ಗಿಂಡಿಮಠರು, ಕಾರ್ಯದರ್ಶಿ ಅಂತ ಶರಣಪ್ಪ ಕುಬ್ಸಾದವರು, ಹಾಗೂ ಸಹಕಾರ್ಯದರ್ಶಿ ಅಂತ ಸುರೇಶ್ ಬಣಗಾರ್ ಅವರು, ಖಜಾಂಚಿ ಅಂತ ಶಿವಕುಮಾರ್ ಬಿಟಗೇರಿ ಅವರು, ಅದೇ ರೀತಿ ಸಹ ಖಜಾಂಚಿ ಆದಂಥ ವಿಶ್ವನಾಥ್ ಒಳಗಡ್ಡೆ ಅವರು, SS ಗಡ್ಡದವರು, ಅಧ್ಯಕ್ಷರು, ವೇದಿಕೆಯ ಸಮನ್ವಯಿಸಿದಂತೆ ಎಲ್ಲರೂ ಈಗ ವೇದಿಕೆಗೆ ಆಗಮಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಗಣಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣಪನವರು, ಕುಂಸದವರು, ಬಣಗಾರವರು ದಯವಿಟ್ಟು ಬೇಗನೆ ವೇದಿಕೆ ಮೇಲೆ ಬರಬೇಕು. ಈಗ ಸ್ವಾಮಿಯ ಪ್ರಾರ್ಥನೆ ನಮ್ಮ ಸಂಗೀತ ಸೇವೆ ನೀಡಲು ಹಂಸಂತ ಕಲ್ಯಾಣ್ ಸೇಲ್ವಂತ ಹಾಕೋಡ್ ಗವಾಯಿಗಳು ಹಾಗೂ ರಮೇಶ್ ಕತ್ಸಂಗಾವಿ ಇವರು ಇವತ್ತಿನ ವಯಲಿನ್ ವಾದಕರಾದಂಥ ಸಮ್ಮುಖ ಹಿರೇಮಠರು ಎಲ್ಲರೂ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುತ್ತಂತೆ. ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಮೋರಿಯೋ ಹೇ ಪರಮೇಶ ದೇವಾದಿದೇವ, ಎಡೆಯೂರವಾಸ ಸಿದ್ಧಲಿಂಗೇಶ, ಕರುಣಾಳು ಎಡೆಯೂರವಾಸ ಸಿದ್ಧಲಿಂಗೇಶ, ಧರ್ಮದಲ್ಲಿ
ವಿರತಿಯ ಭಾನು ಶರಣ ಸುರಭೇನು ಪರ ಶಿವನೇ ನೀನು ಶರಣೆಂದಿನ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಶಿವಮಂತ್ರ ಪ್ರಾಣ ನೀನೇ ಪ್ರಮಾಣ ತವ ನಾಮ ಸ್ಮರಣ ಭವತಾಪಹರಣ ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ತನುಮನ ಧನವು ನಿನಗೆ ಅರ್ಪಣವು ಕರುಣೆ ನಿನ್ನೊಲವು ಈಗಲೇ ಮಗೆ ಒಲವು ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಜಗದೇಕ ಗುರುವೇ ಜಗವ ತುಂಬಿರುವೆ ನೆನಸಿದಲ್ಲಿರುವೆ ಹೇ ಕಲ್ಪತರುವೆ ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ 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 ಜೈ ಮಂಗಲಂ ಜೈ ಗುರು ಬಸವೇಶ ಧನ್ಯವಾದಗಳು. ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಯಜವಾಡ ಪ್ರಭು ತೋಟದಾರ ಮಹಾಸ್ವಾಮಿಗಳೇ ಅಧ್ಯಕ್ಷರಾದಂಥ ಗಣಪನವರು ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಕೇಳ್ಕೊತಾರೆ. ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಅದೇ ರೀತಿ ಈ ವರ್ಷದ ಪ್ರವಚನವನ್ನು ಗುಣಪಡಿಸಲಾಗಿಸಿದ ಜನಮೂರ್ತಿ ಜನಂತೇಶ್ವರ ಮಠದ ಪೂಜ್ಯ ಶ್ರೀ ಶರಣಬಸವಪ್ಪಗಳವರಿಗೆ ಶರಣಪ್ಪ ಕುಂಸದವರು ಮಾಲಾರ್ಪಣೆಯನ್ನು ಮಾಡಬೇಕು. ಈಗ ವಚನ ಗಾಯನ ಸಂಗೀತಗಾರರು ಯೋಗಭೂಷಣ
ಭೂಷಣನೆ ನಿಮ್ಮ ನೆನೆಯಲು ಬೇಕು ಬೇಕೆಂಬ ಸದ್ಭಕ್ತರ ಮನದ ಕೊನೆಯಲ್ಲಿ ತಿರುಗುವೆ ಅಕ್ಷರವ ಯೋಗಭೂಷಣನೆ ನಿಮ್ಮ ನೆನೆಯಲು ಬೇಕು ಯೋಗಭೂಷಣನೆ ನಿಮ್ಮ ನೆನೆಯಲು ಬೇಕು ಬೇಕೆಂಬ ಸದ್ಭಕ್ತರ ಮನದ ಕೊನೆಯಲ್ಲಿ ತಿರುಗುವೆ ಅಕ್ಷರವ ಮನದ ಕೊನೆಯಲ್ಲಿ ತಿರುಗುವೆ ಅಕ್ಷರವ ಯೋಗಭೂಷಣನೆ ನಿಮ್ಮ ನೆನೆಯಲು ಬೇಕು ನೆನೆಯಲು ಬೇಕು ನೆನೆಯಲು ಬೇಕು ನೆನೆಯಲು ಬೇಕು ಬಸವ 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 ಎಂಬ ಮಧುರಾಕ್ಷತ್ರಯದೊಳಗೆ ಬಸವ 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 ಎಂಬ ಮಧುರಾಕ್ಷತ್ರಯದೊಳಗೆ ತಾನೇ ತ್ರೈಲಿಂಗ ಒಪ್ಪಿಪುಗನ ಗುರುವೇ ಬಸವಣ್ಣ ತಾನೇ ತ್ರೈಲಿಂಗ ಒಪ್ಪಿಪುಗನ ಗುರುವೇ ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯೋಗಭೂಷಣನೆ ನಿಮ್ಮ ನೆನೆಯಲು ಬೇಕು ಯೋಗಭೂಷಣನೆ ನಿಮ್ಮ ನೆನೆಯಲು ಬೇಕು ಬೇಕೆಂಬ ಸದ್ಭಕ್ತರ ಮನದ ಕೊನೆಯಲ್ಲಿ ತಿರುಗುವೆ ಅಕ್ಷರ ಮನದ ಕೊನೆಯಲ್ಲಿ ತಿರುಗುವೆ ಅಕ್ಷರ ಯೋಗಭೂಷಣನೆ ನಿಮ್ಮ ಯೋಗಭೂಷಣನೆ ನಿಮ್ಮ जय गुरु बसवेश्वर ಕಾರ್ಯಕ್ರಮದ ದಾಸೋಹಗಳಂತ ಮಂಜುನಾಥ್ ಆರ್ ನೆಗಳದನಿ ಕಾಪರ್ ಹಿಲ್ಸ್ ವಲಯ ಅರಣ್ಯಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಸವರಾಜ್ ಹೋಗಾರ್ ಅವರು ಶಿಕ್ಷಕರು ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಅಶೋಕ್ ಶಾಂತಪ್ಪ ಅಣ್ಣಿಗೇರಿ ಅವರು ಸಹಿತ ಇವತ್ತಿನ ದಾಸೋಹಿಗಳು. ಶ್ರೀಮತಿ ರತ್ನಾ ಮಂಜುನಾಥ್ ಅಂಗಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಈಗ ಎಲ್ಲರನ್ನ ಸ್ವಾಗತಿಸಿದ್ದಾರೆ ಪ್ರವಚನ ಸಮಿತಿಯ ಅಧ್ಯಕ್ಷರಾದ ಸಿ.ಕೆ. ಗಣಪನವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಜಗದ್ಗುರು ತೋಂಟದಾರ್ಯ ಶಾಖಾ ಮಠದಲ್ಲಿ ಜರುಗದಂಥ ಇಂದಿನ ವಿಶೇಷ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಪ್ರವಚನ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಆಮೇಲೆ ಪ್ರಸಕ್ತ ಆಷಾಢ ಮಾಸದ ಪ್ರವಚನವನ್ನು ಸಾದರಪಡಿಸತಕ್ಕಂಥ ಪೂಜ್ಯರಾದ ಬಸವ ಬೆಳವಿ ಶ್ರೀ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದ ಪೂಜ್ಯ ಶ್ರೀ ಶರಣ ಬಸವ ಅಪ್ಪಗಳವರು ಕೂಡ ಪಾದಕ್ಕೆ ನಮಸ್ಕರಿಸಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಆಗಮಿಸಿದಂಥ ಶರಣೆ ಮಾತೋಶ್ರೀ ರತ್ನಾದೇವಿ ಮಾಲಿಂಗ್ ಯಾಳಗಿಯವರು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಪ್ರವಚನ ಕಮಿಟಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ
ಮಾತೋಶ್ರೀ ಕಸ್ತೂರಮ್ಮ ಈಶ್ವರಪ್ಪ ನಾವಿಗೂ ಕೂಡ ಪ್ರವಚನ ಕಮಿಟಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾಜಿ ಸಚಿವರು, ಶರಣ ಚಿಂತಕರು ಮತ್ತು ಹಿರಿಯರಾದ ಸನ್ಮಾನ್ಯ ಶ್ರೀ SS ಪಾಟೀಲ್ ಸರ್ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ಶರಣ ಚಿಂತಕರು, ನಮ್ಮ ಶಿರಟ್ಟಿ ಮತಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಶಾಸಕರಾಗಿದ್ದಂಥ ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಡಮನಿಯವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಮುಂಡ್ರಿಗಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನನ್ನ ಆತ್ಮೀಯರು ಆದ ಶ್ರೀ DD ಮೂರ್ನಾಳರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿಗಳಾದ ಆತ್ಮೀಯರು ಮತ್ತು ಶಿರಟ್ಟಿ ಮತಕ್ಷೇತ್ರದ BJP ಮುಖಂಡರು ಮತ್ತು JG ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರು ಆದ ಶ್ರೀ IS ಪೂಜಾರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರವಚನ ಕಮಿಟಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ತಾಲೂಕಿಗೆ ಹೊಸದಾಗಿ ಅಧಿಕಾರಿಗಳಾಗಿ ಬಂದಂಥ ವಿಶೇಷ ಅಧಿಕಾರಿಗಳನ್ನು ಸ್ವಾಗತ ಮಾಡುವಂಥದ್ದು ಮತ್ತು ಅವರಿಗೆ ಪುರಸ್ಕಾರ ಮಾಡುವಂಥದ್ದು ಶ್ರೀಮಠದ ಒಂದು ಸಂಪ್ರದಾಯ. ಹಾಗೆ ಇವತ್ತಿನ ಮುಂಡ್ರಿಗಿ ತಾಲೂಕಿನ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಇರ್ತಕ್ಕಂಥ ಶ್ರೀ ವಿಜಯಕುಮಾರ್ ಬೆಣ್ಣಿಯವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ವೀರಣ್ಣ ಮಡಿವಾಳರು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಇಂದಿನ ಒಂದು ದಾಸೋಹ ಸೇವೆಯನ್ನು ವಹಿಸಿದಂಥ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಕಪ್ಪಟ್ಟಿ ವಲಯ ಅರಣ್ಯಾಧಿಕಾರಿಗಳಾದಂಥ ಮಂಜುನಾಥ್ ಮೇಘರು ಅವರು ಬರ್ತಾ ಇದ್ದಾರೆ, ಅವರು ಕೂಡ ವೇದಿಕೆ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಬೆಂಗಳೂರಿನಿಂದ ಆಗಮಿಸಿದಂಥ ಕನೀಪ ಧ್ವನಿ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಕೂಡ ಪ್ರವಚನದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಗಮಿಸಿದಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಮುಂಡ್ರಿಗಿ ಪಟ್ಟಣದ ಎಲ್ಲ ಶರಣ ತಂದೆ ತಾಯಿಯವರನ್ನು ಕೂಡ ಪ್ರವಚನ ಕಮಿಟಿಯಿಂದ ಸ್ವಾಗತ ಕೋರಿ ನಾನು ಈ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದ. ನಮಸ್ಕಾರ. ಕ್ಷಮಿಸಬೇಕು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಸೇವೆಯನ್ನು ಸಲ್ಲಿಸಿದಂಥ ಆಗಮಿಸಿದಂಥ ಕಲ್ಯಾಣ ಕುಮಾರ್ ಶ್ರೀವಂತ ಹಾರ್ಕೂಡ್ ಅವರು ಗವಾಯಿಗಳು ಹಾಗೂ ಜೇವರ್ಗಿ ತಾಲೂಕಿನ ರಮೇಶ್ ಕಟ್ಟಿ ಸಂಗಾವಿ ತಬಲಾವಾದಕರು ಹಾಗೂ ಅವರು ವೇದಿಕೆಗೆ ಬರಬೇಕು ಪೂಜೆ. ಅದೇ ರೀತಿ ವಾಯಲಿನ್ ವಾದಕರಾದಂಥ ನಾದಶ್ರೀ ಸಣ್ಮುಖಯ್ಯ ಹಿರೇಮಠ ಅವರು ಕೂಡ ವೇದಿಕೆಗೆ ಬರಬೇಕು. ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಶ್ರೀಮತಿ ರತ್ನ ಮಂಜುನಾಥ್ ಅಂಗಡಿಯವರು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತು ದಾಸೋಹಿಗಳಾದಂಥ ಶಿಕ್ಷಕರಾದ ಶ್ರೀ ಬಸವರಾಜ್ ಹೂಗಾರ ಹಾಗೂ ಇನ್ನೂರ ದಾಸೋಹಿಗಳಾದಂಥ ಅಶೋಕ್ ಶಾಂತಪ್ಪ ಅಣ್ಣಿಗೇರಿ ಬಂಧುಗಳು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಸಮಾರಂಭ. ಉದ್ಘಾಟನೆಯನ್ನು ಎಲ್ಲ ಪೂಜ್ಯರು, ಎಲ್ಲ ವೇದಿಕೆ ಮೇಲೆ ಇರುವಂಥ ಇವತ್ತಿನ ಮುಖ್ಯವಾಗಿ ಉದ್ಘಾಟನೆ ಮಾಡಲಾಗಿರುವಂಥ ವಿಶೇಷ ಅದನ್ನು ತಮಗೆಲ್ಲ ತಿಳಿಸ್ಬೇಕಾಗಿದೆ. ನಮ್ಮ ಪೂಜ್ಯರ ದೂರದೃಷ್ಟಿ ಎಷ್ಟಿರ್ತಂದ್ರೆ ಈ ವರ್ಷ ಅಧ್ಯಕ್ಷರನ್ನ ವಿಶೇಷವಾಗಿ ಉದ್ಘಾಟಕರ ವಿಶೇಷ ಅತಿಥಿಗಳನ್ನು ಕರೀಬೇಕಂತೇಳಿ ಇವತ್ತಿನ ಉದ್ಘಾಟನೆಯನ್ನು ಶ್ರೀಮತಿ ರತ್ನಾ ಮಹಾಲಿಂಗಿ ಅಳ್ಗಿ ಅವರನ್ನು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ವಿಶೇಷ ಅವ್ರನ್ನ ಯಾಕೆ ಕರೆದಿಬೇಕಂದ್ರೆ ಮಹಾಲಿಂಗಿ ಅಳ್ಗೆಯವರು ದೊಡ್ಡ ಸಾಹಿತಿಗಳು. ಈ ಮುಂಡ್ರಿಗಿ ತಾಲೂಕಿನಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದು ಭಾಳ ಶ್ರೇಷ್ಠ ಒಬ್ಬ ಬರಹಗಾರರಾಗಿ ಸಾಹಿತ್ಯಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ವಿಶೇಷ ಅಂದರೆ ಈ ವರ್ಷ
ನಮ್ಮ ಯಡಿಯೂರ ತೋಂಟದ ಸಿದ್ಧಲಿಂಗೇಶ್ವರ ಚರಿತಾಮೃತ ಇರೋದರಿಂದ ಮೊದಲನೇದಾಗಿ ಅವರ ನಮ್ಮ ರತ್ನಾಕರ ತಂದೆಯವರು ಪ್ರಥಮವಾಗಿ ಒಂದು ಯಡಿಯೂರ ಸಿದ್ಧಲಿಂಗೇಶ್ವರನ ಚಿತ್ರವನ್ನು ಬಿಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನೆನಪಿಸಿಕೊಳ್ಳೋಸ್ಕರ ಇವತ್ತು ಶ್ರೀಮತಿ ರತ್ನಾ ಮಾಲಿಂಗಾಯವರನ್ನು ಇವತ್ತು ಬಹಳ ಒಬ್ಬ ಒಳ್ಳೆಯ ಆರ್ಟಿಸ್ಟು, ಅವರ ಪೂಜ್ಯ ತಂದೆಯವರು. ನಾವೆಲ್ಲ ಅವರ ಬರಹಗಳನ್ನು ನೋಡಿದ್ದೀವಿ. ಆ ಕಾಲದ ಚೆಟ್ಟಿಯವರು ಅವರೆಲ್ಲ ಹಲವಾರು ರೇಖಾಚಿತ್ರಗಳನ್ನು ನಾವು ಕಂಡಿದ್ದೇವೆ. ಅಂಥವರು ಇವತ್ತು ಉದ್ಘಾಟಕರಾಗಿದ್ದು ಈ ಮಠಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ನಮ್ಮ ಗುರುಗಳ ನಮ್ಮ ಕಲಿಸಿದಂಥ ಗುರುಗಳ ಮಾಲಿಂಗ ಅವರು ಅನೇಕ ಜನ ಅವರಲ್ಲಿ ಕಲಿತಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅವರನ್ನು ಸ್ಮರಿಸಿಕೊಂಡು ಇವತ್ತು ಆ ತಾಯಿ ರತ್ನಾ ಮಾಲಿಂಗಿ ಅವರು ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಸಸಿಗೆ ನೀರಳಿಸುವ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸಸಿಗೆ ನೀರುಳಿಸುವ ಮುಖಾಂತರ ಉದ್ಘಾಟನೆ ಈ ವರ್ಷದ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ತಾನಲ್ಲದು ನೀನಲ್ಲದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಬಸವೇಶ ಮಹಾದೇವ್. ಈಗ ಬಸವೇಶ್ವರರ ಒಂದು ಭಾವಚಿತ್ರಕ್ಕೆ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಎಲ್ಲರಿಗೂ ಶರಣಾರ್ಥಿಗಳು. ಒಂದೆರಡು ಮಾತುಗಳನ್ನ ಚರಮೂರ್ತಿ ಚಿರಂತೇಶ್ವರ ವಿರಕ್ತ ಮಠದ ಬಸವ ಬೆಳಗ್ಗೆ ಅವರನ್ನ ಪರಿಚಯಿಸೋದಂದ್ರೆ ಅದು ಸೂರ್ಯನ ಪರಿಚಯ ಮಾಡಿದ್ದಾರೆ. ಯಾಕಂದ್ರೆ ಅವರ ಪ್ರವಚನವನ್ನು ನಾವು ಹಲವಾರು ಯೂಟ್ಯೂಬ್ಗಳಲ್ಲಿ ಎಲ್ಲರಲ್ಲಿ ನೋಡಿದೆ. ಮತ್ತು ಮುಂಡ್ರಿಗಿಗೆ 2 ಸಾರಿ 4 ಸಾರಿ ಅಂತ ನಾವು ಕೇಳಿದ್ವಿ. ಮಟ್ಟಿಗೆ ನಾನು 2 ಸಲ ಕೇಳಿದ್ದೀನಿ. ಅಂತಹ ಪ್ರವಚನಕಾರರು ಈ ಸಲ ಪ್ರವಚನ ನೀಡಲು ಆಗಮಿಸಿದ್ದಾರೆ. ಮಂಜುನಾಥ್ ಮೇಗಲ್ಮನೆಯವರು ದಯವಿಟ್ಟು ವೇದಿಕೆ ಮೇಲೆ ಆಸೀನ ಅವರನ್ನು ಸಹಿತ ಪೂರ್ವಕವಾಗಿ ಸರ್. ಈಗ ಸತ್ಕಾರ ಕಾರ್ಯಕ್ರಮ, ಗೌರವ ಸಮರ್ಪಣೆ. ಈಗ ಮೊಟ್ಟ ಮೊದಲನೇದಾಗಿ ಪೂಜ್ಯ ತಾಯಂದ್ರಾದಂಥ ಪೂಜನೀಯ ತಾಯಂದ್ರ ಶ್ರೀಮತಿ ರತ್ನಾ ಮಾಲಿಂಗಿ ಅವರು ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಾತೃ ಸ್ವರೂಪರಾದಂಥ ಕಸ್ತೂರಮ್ಮ ನಾವಿಯವರು ಇವರಿಗೆ ಈಗ ಗೌರವ ಸತ್ಕಾರ ನೀಡ್ತಾ ಇದೆ. ದಯವಿಟ್ಟು ಎಲ್ಲ ಮಹನೀಯರು ಅದರಲ್ಲಿ ಭಾಗವಹಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ
ಈಗ ಇವತ್ತಿನ ದಾಸೋಹ ಸೇವೆ ಮಾಡುವಂತಹ ಮತ್ತು ಪುರಸ್ಕಾರಗೊಳ್ಳುವಂಥ ವಿಜಯರು ಈರಣ್ಣ ಮಡಿವಾಳ ಅವರು ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೂ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ. ವಿಜಯಕುಮಾರ್ ಬೆಣ್ಣೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅಯ್ಯನಗೌಡ ಪಾಟೀಲ್ ಸಿಪಿಐ ಮುಂಡ್ರಿ ಈರಣ್ಣ ಮಡಿವಾಳ ಅವರು. ಹಾಗೂ ಪ್ರಸಾದ ಸೇವೆಯನ್ನು ಮಾಡಿದಂಥ ಮಂಜುನಾಥ್ ಮೇಗಳಮನೆಯವರು, ಬಸವರಾಜ್ ಹುಗಾರ್ ಅವರು, ಅಶೋಕ್ ಕಣ್ಣಿಗೇರಿ ಅವರು, ರತ್ನ ಅಂಗಡಿಯವರು, ಮಂಜುನಾಥ್ ಮೇಗಳಮನೆಯವರು ಈ ಮಠದ ಸದ್ಭಕ್ತರು, ಈ ಊರಿನವರೇ, ಈ ತಾಲೂಕಿನವರೇ. ಅವರ ಕಪ್ಪತ್ ಹಿಲ್ಸ್ ಅಧಿಕಾರಿಗಳಾದ್ಮೇಲೆ ಕಪ್ಪತ್ಗುಡ್ಡವನ್ನು ಜನರು ಸಾಲು ಸಾಲಾಗಿ ನೋಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಸವರಾಜ್ ಹುಗಾರ್ ಅವರಂದ್ರೆ ಅವ್ರ ತಾಯಿಯವರು ಪ್ರತಿ ವರ್ಷ ಒಂದೇ ದಿವಸ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಮಗ ಚಾಚು ತಪ್ಪದೆ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಠದ ಸದ್ಭಕ್ತ ಅಶೋಕ್ ಕಣ್ಣಿಗೇರಿ ಅವರು, ಪೂಜಾಸ್ ಅವರು, ಕುಮಾರಸ್ವಾಮಿ ಹಿರೇಮಠರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕುಮಾರಸ್ವಾಮಿ ಅವರು ಏನು ಹೇಳ್ಕೊಪ್ಪಳ ಇವ್ರ ಅಂಗಡಿ ಇನ್ನೊಂದು ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಈಗ ಮಾನ್ಯ ಶ್ರೀ ರಾಮಕೃಷ್ಣ ಅಡ್ಮನಿ ಅವರು, ಡಿ ಮೋಹನ್ ಅವರು, ಕುಮಾರಸ್ವಾಮಿ ಹಿರೇಮಠರು ಇವರು ಸಹಿತ ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಮತಿ ರತ್ನ ಅಂಗಡಿಯವರು ಪ್ರಚಾರ ಕಾರ್ಯವನ್ನು ಮುದ್ರಣ ಮಾಡುವ ಮುಖಾಂತರ ಮಾಡಿದರೆ ಅವರು ಸಹಿತ ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಂಡ್ರಿಗೆಯ ಹರಿಕಾರರಾದಂಥ ಮಾಜಿ ಮಂತ್ರಿಗಳಾದಂಥ ಹಾಗೂ ನನ್ನ ಪೆತ್ತು ಸಮಾನವಾದಂಥ SS ಪಾಟೀಲ್ರು ಈ ತಿಂಗಳ ಅವರ ಹುಟ್ಟುಹಬ್ಬ ಇದೆ. ಆ ಕಾರಣದಿಂದ ನಾವು ಇವತ್ತೇ ಅವರಿಗೆ ಪೂಜ್ಯರಿಗೆ ನಮ್ಮ ಪೂಜ್ಯರಿಂದ ಅವರಿಗೆ ಗೌರವ ಸಮರ್ಪಣೆ ಸಲ್ತಾ ಇದೆ. ಮಾನ್ಯ SS ಪಾಟೀಲ್ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು.
ಈ ತಿಂಗಳ ತಮ್ಮದು ಹುಟ್ಟುಹಬ್ಬ ಇರೋದ್ರಿಂದ ನಾವು ಅಡ್ವಾನ್ಸ ಮಾಡ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈ ವರ್ಷದ ಎಲ್ಲ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸನ್ಮಾನವನ್ನು ಸ್ವೀಕರಿಸಬೇಕು. ಅಧ್ಯಕ್ಷರಾದಂಥ ಸಿ.ಕೆ. ಗಣಪನವರು, ಉಪಾಧ್ಯಕ್ಷರಾದಂಥ ಬಸಯ್ಯ ಗಂಗಿಮಠರವರು, ಕಾರ್ಯದರ್ಶಿಯಾದಂಥ ಶರಣಪ್ಪ ಕುರ್ಸದವರು, ಅದೇ ರೀತಿ ಸಹಕಾರ್ಯದರ್ಶಿಯಾದಂಥ ಸುರೇಶ್ ಬಂಗಾರವರು, ಖಜಾಂಚಿ ಆದಂಥ ಶಿವಕುಮಾರ್ ಬಟಗೇರಿಯವರು, ಸಹ ಖಜಾಂಚಿ ಆದಂಥ ವಿಶ್ವನಾಥ್ ಒಳಗಡ್ಡಿಯವರು, ಶ್ರೀ ಎಸ್ ಗಡ್ಡದವರು, ವೇದಿಕೆಯ ಸಮನ್ವಯತೆ ಅಧ್ಯಕ್ಷರಾದಂಥ ಗಡ್ಡದವರು, ದಯವಿಟ್ಟು ಎಲ್ಲರೂ ಪೂಜ್ಯರಿಂದ ಗೌರವ ಸತ್ಕಾರವನ್ನು ಪಡಿಬೇಕು. ಶಿವ ಬಟಗೇರಿಯವರು. ಈ ವರ್ಷದ ಕಮಿಟಿ ಭಾಳ ವಿಶೇಷವಾಗಿದೆ. ನಮ್ಮ ಗಣಪನವರು ಒಬ್ಬ ಪತ್ರಕರ್ತರಾಗಿ, ಒಬ್ಬ ಕೃಷಿಕರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ನಾವು ಈ ವರ್ಷ ಪೂಜ್ಯರು ಗಣಪನವ್ರನ್ನ ಅಧ್ಯಕ್ಷರು ಮಾಡಬೇಕಂತ ಹೇಳಿ ಕೇಳ್ಕೊಂಡಾಗ ಅವರು ಭಾಳ ಖುಷಿಯಿಂದ ನಾವೆಲ್ಲ ಒಪ್ಕೊಂಡಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಭಾಳ ಉತ್ಸಾಹ ಕಮಿಟಿ ಇದೆ ಈ ವರ್ಷ. ಹೋದ ವರ್ಷ ಸಹಿತ ನಮ್ಮ ಬಸಯ್ಯ ಗಂಡಿಮಠರವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿದವು. ಹೊಸ ಬೆಳ್ಳಿ ಮೂರ್ತಿ, ಬೆಳ್ಳಿ ಪಲ್ಲಕ್ಕಿ ಎಲ್ಲ ಹೋದ ವರ್ಷ ಈ ಮಠದಲ್ಲಿ ವಿಜೃಂಭಣೆಗೊಂಡಿದ್ವು. ಅದೇ ರೀತಿ ಸಹಿತ ಈ ವರ್ಷ ಸಹಿತ ವಿಶೇಷ ಕಾರ್ಯಕ್ರಮಗಳನ್ನು ಹೊಸ ಗಣಪನವರು ಸಹಿತ ಒಂದು ಸಣ್ಣದು, ನಾವು ಆಗಾಗ ದೊಡ್ಡ ಪಲ್ಲಕ್ಕಿಯನ್ನು ಒಯ್ಯೋಕ್ಕಾಗೋದಿಲ್ಲ ಅಂತೇಳಿ ಒಂದು ಸಣ್ಣ ಪಲ್ಲಕ್ಕಿಯನ್ನು ಸಹಿತ ಗಣಪನವರು ಮಾಡಿಸ್ಕೊಟ್ಟಿದ್ದಾರೆ. ಅದು ಈ ವರ್ಷ ಸಾಕಾರಗೊಳ್ತಿದೆ. ಧನ್ಯವಾದಗಳು ಎಲ್ಲರಿಗೂ. ಮಂಜುನಾಥ್ ಬಂಗ್ಲೆ ಅವರು ಪೂಜ್ಯರಿಂದ ಗೌರವ ಸತ್ಕಾರವನ್ನು ಸ್ವೀಕರಿಸಬೇಕು. ನಿಮ್ಗೆ ತಿಳಿದ್ಬಿಡ್ರಿ ಅಲ್ವಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜಗುಣಾನಂದ ಸ್ವಾಮಿಗಳಲ್ಲಿ ನಮಸ್ಕರಿಸಿ, ಎಸ್ ಪಾಟೀಲ್ ಸಚಿವರು, ನಿವೃತ್ತಿ ಸಚಿವರು ಅವರಿಗೆ ವಂದಿಸಿ, ಎಲ್ಲರಿಗೂ ಇಲ್ಲಿ ಕೂತ ಬಳಗಕ್ಕೆ ಎಲ್ಲರಿಗೆ ನಮಸ್ಕರಿಸಿ, ಎಲ್ಲರೂ ಬಂದ ಹೆಣ್ಣು ಮಕ್ಕಳು, ಅಣ್ಣ ತಮ್ಮಂದಿರು ಎಲ್ಲರಿಗೆ ನಮಸ್ಕರಿಸಿ, ನಮ್ಮ ತಂದೆಯವರು
ಹೇಳ್ರಿ. ಭಾವುಕರಾದರು. ನಮ್ಮ ತಂದೆಯವರು ಮುಜುವಾದರು ಹಂಗೆ ಇದ್ರು. ಅವರು ಈ ಇಡೀ ಇದಕ್ಕನ ಒಳ್ಳೆ ಆರ್ಟಿಸ್ಟ್ ಅವರು. ನಮ್ಗೆ ನಾವು ಅವ್ರ ಮಕ್ಕಳು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ನಮಗೂ ಇಂಥ ಪತಿ ಸಾಹಿತಿ ಪತಿ ಸಿಕ್ಕಿದ್ದು ನನ್ನ ಪುಣ್ಯ. ಮಕ್ಕಳು ಎಲ್ಲ ಶಾಣ್ಯರನ್ನು ಮಾಡಿದ್ರಿ ನಮ್ಮ ಮನೆಯವರು. ನಮ್ಮ ತಂದಿರು ಭಾಳ ಕಷ್ಟಪಟ್ಟಾರ್ರಿ. ಅವ್ರಿಗೆ ಸಾಂಗ್ಗಳದೆಲ್ಲ ಇದು ಭಾಳ ಇತ್ತು, ಒಟ್ಟೆ ಬಲ ಭಾಳ ಇತ್ತು ಸಾಂಗ್ಗಳದ್ದು. ನಾವು 4 ಮಂದಿ ಹೆಣ್ಣು ಮಕ್ಕಳು ರೀ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಎಲ್ಲರೂ ತೀರ್ಕೊಂಡಾಗ್ರಿ. ನಾನು ಒಬ್ಬಕ್ಕೆ ಉಳ್ಬೇಕು. ಈಗ ಇಷ್ಟು ಹೇಳಿ ನನ್ನ ಮಾತು ಧನ್ಯವಾದಗಳು ತಾಯಿಗೆ. ಸಿದ್ಧಲಿಂಗೇಶ್ವರ ಚಿತ್ರ ಬರೆದವರು ನಮ್ಮ ತಂದೆ. ಧನ್ಯವಾದಗಳು ತಾಯಿಗೆ. ಭಾಳ 2 ಮಾತುಗಳನ್ನು ಹೇಳಿದ್ರು ಸಹಿತ ಭಾಳ ಉತ್ತಮವಾದ ಸಾಂದರ್ಭಿಕವಾದ ನುಡಿಗಳನ್ನು ಆಡಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು. ಈಗ ಪೂಜ್ಯರಿಗೆ ಅವರು ಯಾಳಿಗೆ ಕುಟುಂಬದವರು ಬಂದು ಪೂಜ್ಯರಿಗೆ ಗೌರವಿಸ್ಬೇಕಂತ ಹೇಳಿ ಕೇಳ್ಕೊಳ್ತೇವೆ. ಬೇಗ ಬನ್ನಿ. ಬೇರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಳಿದ್ರಲ್ಲ ಈಗ ಅತಿಥಿಗಳ ಭಾಷಣ ಮೊದಲನೇದಾಗಿ ಶ್ರೀ ಡಿ ಮೋಹನ್ ಅವರು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ನಮ್ಮ ಸಂಘಟರು, ಈ ಮಠದ ಸದ್ಭಕ್ತರು, ಹಿಂದೆ ಅಧ್ಯಕ್ಷರಾಗಿ ಹಲವಾರು ಈ ಪ್ರವಚನ ಸಮಿತಿಯ ಅಧ್ಯಕ್ಷರಾಗಿ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಆಮೇಲೆ ದೊಡ್ಡ ನಮಗೆ ಮಠಕ್ಕೆ ಒಂದು ದೊಡ್ಡ ಪಲ್ಲಕ್ಕಿಯನ್ನು ಮಾಡಿಸುವಲ್ಲಿ ಅವರು ಬಹಳ ತಮ್ಮ ಸಹಾಯವನ್ನು ಸಲ್ಲಿಸಿದ್ದಾರೆ. ಆ ಡಿ ಮೋಹನ್ ಅವರು ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ. ಎಲ್ಲರೂ ಸಮಯದ ಕಡೆ ಗಮನ ಕೊಡಬೇಕಂತೇಳಿ ಶ್ರೀ ಜಗದ್ಗುರು ತೋಂಟದಾರ್ಯ ಶಾಖಾಮಠ ಮಂಡಳಿಯಲ್ಲಿ ಶ್ರೀ ಕೆರಮೂರ್ತಿ ಜಗಂತೇಶ್ವರ ವಿರಕ್ತ ಮಠ ಬಸವ ಬೆಳವರಿಯಿಂದ ಯಡಿಯೂರು ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಚರಿತಾಮೃತ ಪ್ರವಚನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಂಥ ಪೂಜ್ಯ ಶ್ರೀ ಮಣಿಪುರ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಮಾತೋಶ್ರೀ ಶ್ರೀಮತಿ ರತ್ನ ಮಹಾಲಿಂಗ ಕಾಳಿಯವರೇ, ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸುತ್ತಂಥ ಇನ್ನೋರ್ವ ಮಾತೋಶ್ರೀ ಶ್ರೀಮತಿ ಕಸ್ತೂರಮ್ಮ ನಾವಿಯವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಿಮ್ಮೆಲ್ಲರ ನಮ್ಮ ತಾಲೂಕಿನ ಹೆಮ್ಮೆ ಶ್ರೀ ಎಸ್ ಪಾಟೀಲ್ರವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಸಿರಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀಯುತ ರಾಮ್ ಶಪ್ಪಣ್ಣ ದೊಡ್ಮನಿಯವರೇ, ಅದೇ ರೀತಿ ಸ್ನೇಹಿತರಾದಂಥ ಕುಮಾರಸ್ವಾಮಿ ಹಿರೇಮಠರವರೇ, ಅದೇ ರೀತಿ IS ಪೂಜಾರವರೇ, ಅದೇ ರೀತಿ ನಮ್ಮ ಮೇಘಮಣಿ ಸಾಹೇಬ್ರೆ, ಅದೇ ರೀತಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ವಿಜಯಕುಮಾರ್ ಬೆಣ್ಣಿ ಅವರೇ ಹಾಗೂ ಕೊಟ್ರೇಶಪ್ಪಣ್ಣ
ಅಂಗಡಿಯವರೇ ಹಾಗೂ ಈ ವರ್ಷದ ಅಧ್ಯಕ್ಷರಾದಂಥ ಶ್ರೀಯುತ ಗಣಪನವರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಠದ ಸದ್ಭಕ್ತರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ಪ್ರವಚನ ಮಾಡೋದು ಒಂದು ಸಂಪ್ರದಾಯ. ಆ ಪ್ರಕಾರ ಇವತ್ತಿಂದ ಏನು ಪ್ರವಚನ ಪ್ರಾರಂಭ ಆಗುತ್ತೆ ಅದರ ಮುಖ್ಯ ಉದ್ದೇಶ ಆಷಾಢ ಮಾಸ ಅಂತಂದರೆ ಅಜ್ಞಾನದಿಂದ ಜ್ಞಾನಗಳಿಗೆ ಸಾಗ್ತಕ್ಕಂಥ ಒಂದು ಮಾಸದಲ್ಲಿ ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ. ನಿಮ್ಗೆ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ದಿನಾಚರಣೆ ಬರುತ್ತೆ. ಅದರ ವಿಶೇಷತೆ ಅಂದರೆ ಪ್ರತಿಯೊಬ್ಬರು ಯಾರು ಅಜ್ಞಾನದ ಕತ್ತಲೆಯಲ್ಲಿ ಇಲ್ಲಿ ಜೀವನ ಮಾಡ್ತಿರ್ತಾರೆ ಅವರಿಗೆ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಹತ್ ಕಾರ್ಯಗಳನ್ನು ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರಂಥ ಮಹಾಪುರುಷರು ಕಾಲಕಾಲಕ್ಕೆ ಮಾಡ್ಕೊಂತ ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ನಡೀತಕ್ಕಂಥ ಒಂದು ಪ್ರವಚನವನ್ನು ನಮ್ಮ ಮುಂಡ್ರಿಗೆ ಎಲ್ಲ ಭಕ್ತಾದಿಗಳು ಇದನ್ನು ಆಲಿಸಿ ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುವ ಮುಖಾಂತರ ಒಂದು ಕೆಲಸವನ್ನು ಮಾಡಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನಂತೆ ಇದೇ ರೀತಿ ಮಠದ ಎಲ್ಲ ಕೆಲಸ ಕಾರ್ಯಗಳು ಸಾಗಲಿ, ಅದಕ್ಕೆ ವೈಯಕ್ತಿಕವಾಗಿ ನಮ್ಮ ಎಲ್ಲ ಸದಾ ಬೆಂಬಲ ಇರದಂತಂದು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಭಾಳ ಶಾರ್ಟಾಗಿ ಎಲ್ಲ ಏನು ಹೇಳಬೇಕಾಯಿತು ಅಂತ ಹೇಳಿದ್ದಾರೆ. ಧನ್ಯವಾದಗಳು ನಮ್ಮ ಮೂರಾಳವರಿಗೆ. ಈಗ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠರ ಅಧ್ಯಕ್ಷರು BJP ಮಂಡಳ ಮುಂಡ್ರಿಗಿಯವರು ಎರಡು ನಿಮಿಷದಲ್ಲಿ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸುವರು. ಶ್ರೀ ಜಗದ್ಗುರು ತೋಟದಾರ್ಯ ಶಾಖಾಮಠ ಮುಂಡ್ರಿಗಿ ಇವರು ಏರ್ಪಡಿಸಿರ್ತಕ್ಕಂತಹ ಯಡಿಯೂರು ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಚರಿತಾಮೃತ ಪ್ರವಚನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಪೂಜ್ಯ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ರತ್ನ ಮಹಾಲಿಂಗ್ ಯಾಳ್ಗಿ ಅಮ್ಮನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಕಸ್ತೂರಮ್ಮ ನಾವಿ ಅಮ್ಮನವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಸಚಿವರು, ಹಿರಿಯರು ಆಗಿರ್ತಕ್ಕಂತಹ SS ಪಾಟೀಲ್ ಅರ್ಜುನಮ್ಮರವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ರಾಮಕೃಷ್ಣ ದೊಡ್ಡಮನಿ ಅವರೇ, ತಾಲೂಕಾ ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತಹ DD ಮೋಹನ್ ಸಾಹೇಬ್ರವರೇ, IS ಪೂಜಾರ್ ಅವರೇ, ವಿಜಯ್ ಬೆಣ್ಣಿ ಅವರೇ, ಐನ್ಗೋಡ್ ಪಾಟೀಲ್ ಅವರೇ, ಗಿಂಡಿಮಠ್ ಸರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ಭಕ್ತಾದಿಗಳು. ಅಜ್ಜಾರ 5 ನಿಮಿಷ ಮಾತಾಡಂತ ಹೇಳ್ಯಾರ. ಯಾಕಪ್ಪ ಅಂತಂದ್ರೆ ನಾವು ಅನುಭವಿಗಳಲ್ಲ, ಯಾಕಂದ್ರೆ ಅನುಭವ ಇದ್ದರ ಮಾತುಗಳನ್ನು ಕೇಳಿ ಜೀವನವನ್ನು ನಡೆಸ್ಲಿಕ್ಕೆ ಬಂದಂಥ ಭಕ್ತಾದಿಗಳನ್ನು ನಾವು ಇವತ್ತು ಆ ವೇದಿಕೆ ಹೆಂಗೈತಿಪ್ಪ ಅಂತಂದ್ರೆ ಅವರು ನಮ್ಮಂತ 3 ತಲೆಮಾರುಗಳನ್ನ ನೋಡಿರ್ತಕ್ಕಂಥ ಅನುಭವಿ ಅಜ್ಜಾರ SS ಪಾಟೀಲ್ ಅಜ್ಜಾರ ಅದ. ಅವ್ರ ಮಾತುಗಳನ್ನು ನಾವು ಇವತ್ತು ಕೇಳಬೇಕಾಗಿದೆ. ಆದರೂ ಕೂಡ ನಮ್ಮ ಅಜ್ಜಾರ ನಮ್ಮ ಮೇಲೆ ಬಹಳ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಕರೆದಿರೋದು ನಮ್ಗೆ ಬಹಳ ಖುಷಿಯ ವಿಚಾರ. ಇವತ್ತು ಯಾಕೆ ಪ್ರವಚನಗಳಿಗೆ ನಾವು ಬರಬೇಕು, ಪ್ರವಚನಗಳಿಂದ ನಮ್ಮ ಜೀವನದೊಳಗೆ ಏನು ಪರಿಣಾಮಕಾರಿ ಆಗ್ತಾವ ಅನ್ನೋದನ್ನ ನಾನು 2 ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಹಕ್ಕೆ ರೋಗ ಬಂದ್ರೆ ನಾವು ಯಾರಿಂದಲೇ ಹೋಗ್ತೀವಪ್ಪ ಅಂತಂದ್ರೆ ವೈದ್ಯರಿಂದಲೇ ಹೋಗ್ತೀವಿ. ನಮ್ಮ ದೇಹಕ್ಕೆ ರೋಗ ಬಂದ್ರೆ ವೈದ್ಯರಿಂದಲೇ ಹೋಗ್ತೀವಿ. ಇವತ್ತು ನಮ್ಮ ಮನಸ್ಸಿನೊಳಗೆ ಅಂಟಿರ್ತಕ್ಕಂತಹ ಕಲ್ಮಶವನ್ನ ತೊಳಿಲಿಕ್ಕೆ ಇವತ್ತು ನಾವು ಮಠಮಾನ್ಯಗಳಿಗೆ ಹೋಗ್ತೀವಿ. ಇವತ್ತು ಪ್ರವಚನಗಳನ್ನು ನಾವು ಇವತ್ತು ನಮ್ಮ ಆತ್ಮವನ್ನ ಶುದ್ಧಿ ಮಾಡ್ತಾವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.
ಇವತ್ತು ನಮ್ಮ ನಿಜಗುಣಾನಂದ ಅಜ್ಜರನ್ನು ಪಡೆದಿರೋದು ನಮ್ಮ ಇವತ್ತು ಮುಂಡ್ರಿಗಿ ತಾಲೂಕಿನ ಎಲ್ಲ ಭಕ್ತಾದಿಗಳ ಒಂದು ಪುಣ್ಯ ಇವತ್ತು. ಯಾಕಂದ್ರ ಇಡೀ ದೇಶದೊಳಗೆ ಚಾಪು ಮೂಡಿಸಿರ್ತಕ್ಕಂತಹ ಒಬ್ಬ ಅಜ್ಜಾರು ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿನಾಗ ಅಂದ್ರೆ ಇವತ್ತು ನಾವು ಹೆಮ್ಮೆ ಪಡಬಹುದು. ಇವತ್ತು ಅವ್ರಿಗೆ ನೋಡ್ರಿ ಇಷ್ಟು ದಿನ ರಾಜಕಾರಣಿಗಳನ್ನ ಕಾಂಟ್ರವರ್ಸಿ ಮಾಡ್ತಿದ್ರು. ಇವತ್ತು ರಾಜಕಾರಣಿಗಳು ನಾವು ಏನ್ ಮಾತಾಡಿದ್ರು ಕಾಂಟ್ರವರ್ಸಿನ ಆಗ್ತೀವಿ. ಆದ್ರೆ ಇವತ್ತು ಎಂತ ಮನಸ್ಥಿತಿ ಭಕ್ತಾದಿಗಳು, ಎಂತ ಮನಸ್ಥಿತಿ ಜನರು ಅದರಪ್ಪ ಅಂತಂದ್ರ ಇವತ್ತು ಸ್ವಾಮಿಗಳನ್ನು ಕೂಡ ಅವ್ರು ಬಿಡ್ತಾ ಇಲ್ಲ. ಇವತ್ತು ಅವ್ರನ್ನೂ ಕೂಡ ಕಾಂಟ್ರವರ್ಸಿ ಹೇಳಕ್ ತರಕತ್ತಾರ ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು ನಾಚಿಕೆ ಯಾಕಪ್ಪ ಅಂತಂದ್ರ ಇವತ್ತು ಅವರು ಸ್ವಾಮಿಗಳು ಹೆಂಗಂದ್ರೆ ಮೊದಲ ಸಂಸಾರವನ್ನ ತ್ಯಜಿಸ್ತಾರ, ತಮ್ಮ ಮನಿ ಮಠ ಎಲ್ಲವನ್ನ ಬಿಟ್ಟು ಭಕ್ತರ ಏಳಿಗೆಗಾಗಿ ಹಗಲಿರುಳು ದುಡಿತಾ ಇರ್ತಕ್ಕಂಥ ಇವತ್ತು ಸ್ವಾಮಿಗಳನ್ನ ಬಿಡ್ತಾ ಇಲ್ಲ ಅಂದ್ರೆ ಇವತ್ತು ಎಂತ ಕಲಿಗಾಲ ಬಂದೈತೆ ಅನ್ನೋದನ್ನ ಇವತ್ತು ನಾವು ಭಕ್ತಾದಿಗಳು ತಿಳ್ಕೋಬೇಕು. ಅಂತಹ ಒಬ್ಬ ಅಜ್ಜರು ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿನಾಗಂದ್ರೆ ಅದು ನಮ್ಮೆಲ್ಲರ ಪುಣ್ಯದ ಫಲ. ಇವತ್ತು ನಿಜಗುಣಾನಂದ ಅಜ್ಜರ ಮಠಕ್ಕೆ ಇವತ್ತು ನಾವು ಬಂದಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಅವರ ಒಂದು ಪ್ರವಚನವನ್ನ ಕೇಳಿ ಅಜ್ಜನ ಕೃಪೆಗೆ ನಾವು ಪಾತ್ರ ಆಗಬೇಕು. ಬಸವಣ್ಣವರು ಒಂದು ಮಾತು ಹೇಳ್ತಾರ, ಏನಪ್ಪಾ ಅಂತಂದ್ರ ಕಾಯಕವೇ ಕೈಲಾಸ ಅಂತ. ನಾವು ದಿನನಿತ್ಯವಾಗಿ ಗುಡಿ ಒಳಗೆ ಜಪ ಮಾಡಿದ್ರೆ ಇವತ್ತು ಉದ್ಧಾರ ಆಗೋದಿಲ್ಲ. ಯಾವಾಗ ನಮ್ಗೆ ಆರಾಮಿಲ್ಲದ ದವಾಖಾನೆ ಹೋಗಿರ್ತೇವಲ್ಲ ಒಂದು ಇಂಜೆಕ್ಷನ್ ಮಾಡಿಸ್ಕೊಳಕ, ಇವತ್ತು ಅಜ್ಜಾರ್ ಹೇಳೋದು ಏನಪ್ಪಾ ಅಂತಂದ್ರ ಮೊದಲು ದುಡ್ರಿ, ಮೊದಲು ಕಾಯಕವನ್ನ ಮಾಡ್ರಿ, ಅಂದ್ರೆ ನಿಮ್ಮ ಮನೆ ಉದ್ಧಾರ ಆಗುತ್ತಾ. ಆದ್ರ ಗುರುವಿನ ಆಶೀರ್ವಾದವೂ ಕೂಡ ಬೇಕು. ಅದಕ್ಕೆ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ಅದಕ್ಕೆ ನಾವೆಲ್ಲರೂ ಆ ಅಜ್ಜನ ಗುಲಾಮರಾಗಿ ಇವತ್ತು ನಾವು ಸೇವೆ ಸಲ್ಲಿಸೋಣ. ನಮ್ಗೆ ಇವತ್ತು ನಿಜಗುಣಾನಂದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಸದಾ ನಾವು ಈ ಮಠದ ಭಕ್ತರಾಗಿ ತಮ್ಮ ಆಶೀರ್ವಾದ ನಾವು ಪಡೆದುಕೊಳ್ತೀವಿ ಅಂತೇಳಿ ನಾನು ಎರಡು ಮಾತ್ರ ಮುಗಿಸ್ತೇನೆ. ಧನ್ಯವಾದಗಳು ಕುಮಾರಸ್ವಾಮಿ ಅವರಿಗೆ. ಈಗ ನಮ್ಮ ಮಂಜುನಾಥ್ ನೇಗಳಮನೆಯವರು ಒಂದೆರಡು ಮಾತುಗಳಲ್ಲಿ ಭಾಳ ಒಳ್ಳೆಯ ಅಧಿಕಾರಿಗಳು, ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ. ಮೊದಲನೇದಾಗಿ ಶ್ರೀ ಯಡಿಯೂರಪ್ಪನ ಮಂಡಳಿ ನೆನೆಸ್ಕೊಳ್ತಾ, ನಾನು ಈಗ ಮಾತಾಡಲಿಕ್ಕೆ ಹೇಳಿದ್ದಾರೆ, ಬಟ್ ನನಗೆ ಅಷ್ಟೀಗ ನಮ್ಮ ಕುಮಾರಸ್ವಾಮಿ ಇವ್ರು ಹೇಳ್ದಂಗೆ ನಮ್ಗೆ ಅಷ್ಟು ಅನುಭವದ ಕೊರತೆ ಇದೆ. ದೇವಸ್ಥಾನಗಳ ಅಲ್ಲಿರುವ ಮಹತ್ವದ ಬಗ್ಗೆ ಕೊರತೆ ಇದೆ. ನಾವು ಒಂದೇನು ಹೇಳ್ಬೇಕಂತಂದ್ರೆ, ಈಗ ನಮ್ಮ ಕುಮಾರಸ್ವಾಮಿ ಹೇಳ್ದಂಗೆ ಪ್ರವಚನಗಳು ಯಾಕೆ ಬೇಕಂತ ನಾವು ವಿಚಾರ ಮಾಡಿದಾಗ, ಈಗ ಅವ್ರದ್ದು ಹೇಳಿದ್ರೆ ಸ್ವಲ್ಪ ಮುಂದುವರೆದವಾಗಿ ಹೇಳ್ಬೇಕಂತಂದ್ರೆ, ನಾವು ಹೆಂಗೆ ವೆಹಿಕಲ್ಗೆಲ್ಲ ಸರ್ವಿಸ್ಗಳು ಮಾಡ್ತೀವಿ ಹಂಗೆ ಮನಸ್ಸು ಸರ್ವಿಸ್ ಆಗ್ಬೇಕಂತಂದ್ರೆ ಇಂಥ ಮಠ ಮಾನ್ಯಗಳು ಪ್ರವಚನಗಳು ಬೇಕು ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ನಾನು ಅರಣ್ಯ ಇಲಾಖೆ ಪ್ರತಿನಿಧಿಯಾಗಿ ಇನ್ನೊಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವೆಲ್ಲರೂ ನೋಡಿರ್ಬೋದು ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಎಲ್ಲೋ ಅರಣ್ಯ ಪ್ರದೇಶದಾಗಿದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಮ್ಮ ಅರಣ್ಯ ಪ್ರದೇಶಗಳು ಹೇಗಿದಾವೆ ಅಂದರೆ ದೇವಾಲಯದ ಗರ್ಭಗುಡಿಗಳು. ಆ ದೇವಾಲಯದ ಗರ್ಭಗುಡಿಗಳು ಅಂದರೆ ತಪ್ಪಾಗಲ್ಲ ಅಂತ ನಾನು ಹೇಳ್ಕೊತೀನಿ. ಮತ್ತು ಇನ್ನೊಂದು ಮಾತು ಏನು ಹೇಳ್ಬೇಕಂದ್ರೆ, ಅಲ್ಲಿರುವಂಥ ಗ್ರೀನ್ರಿ, ಅಲ್ಲಿರುವಂಥ ಆ ಹಸಿರು ಕಲರ್ ಮನಸ್ಸನ್ನು ಶಾಂತವಾಗಿಡುತ್ತೆ. ಹಾಗಾಗಿ ಯಾವುದೇ ಒಂದು ಪ್ರವಚನಗಳನ್ನ ವಿಚಾರಗಳನ್ನ ಅಥವಾ ಒಂದು ಮಾನವ ಅಭಿವೃದ್ಧಿ ಅದು ಆಗಬೇಕು, ಒಂದು ಸಮಾಜ ಸುಸ್ಥಿತಿಯಿಂದ ಇರಬೇಕು ಅಂತಂದರೆ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಆ ವಿಚಾರಗಳು ನಮ್ಮ ಗಮನಕ್ಕೆ ತಲೆಯಲ್ಲಿ ಹೋಗ್ತವೆ. ಹಾಗಾಗಿ ಅಂಥ ಒಂದು ಪ್ರಶಾಂತವಾದ ಜಾಗ, ಅರಣ್ಯ ಪ್ರದೇಶ ಜಾಗ, ಅಲ್ಲಿರುವಂಥ ಹಸಿರು ಜಾಗದಲ್ಲಿ ದೇವಸ್ಥಾನಗಳು ನಾವು ಇದಾವೆ ಅಂತ ಅನ್ಕೊಂತೀವಿ. ಹೀಗಾಗಿ ಇನ್ನೊಂದು ನಾವು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ, ಇಲ್ಲಿರುವಂಥ ಎಲ್ಲ ಮಠ ಮಾನ್ಯಗಳು ಒಂದು ನಾವು ಟೆಕ್ನಾಲಜಿ ಮುಖಾಂತರ ನೋಡೋದು ಹೋದಾಗ ಒಂದು ಯುನಿಕ್ ಆದ ಪ್ಲೇಸ್ಗಳಲ್ಲಿ ಅದಾವೆ. GPS ಸೆಟ್ಟಿಂಗ್ ಆ ಥರ ಹೇಳ್ತೀವಿ ನಾವು. ಅದು ಅಲ್ಲಿ ಶಕ್ತಿ ಕೇಂದ್ರೀಕೃತ ಆಗ್ತಾ ಇದೆ. ಆ ಕೇಂದ್ರೀಕೃತದಿಂದ ಬೇರೆದವರಿಗೆ ಅದು ಒಂದು ಪ್ರಚಾರ ರೀತಿಯಲ್ಲಿ ಆಗಿ ಒಂದು ಮಾನವ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮದು ಮಠ ಮಾನ್ಯಗಳ ವಿಚಾರದಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಾವು ಈಗ ಒಂದು ಯುವಕರ ಲೆಕ್ಕದಂತ ವಿಚಾರ ಮಾಡಿದರೆ ನಾವು ಏನಪ್ಪ ಪ್ರವಚನ ಮಾಡ್ತಾರೆ ಅದು ಇದು ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಒಂದು ಮಠ ಮಾನ್ಯಗಳು ಈಗ ಅವರೆಲ್ಲವನ್ನು ತ್ಯಾಗ ಮಾಡಿ, ಸಂಸಾರ ತ್ಯಾಗ ಮಾಡಿ ಬಂದು ಸಮಾಜದ ಅಭಿವೃದ್ಧಿಗಾಗಿ ಅವರು ತಮ್ಮ
ಜೀವನನೇ ಮುಡುಪಾಗಿಟ್ಟಿರ್ತಾರೆ. ಅವರೆಲ್ಲ ಹೇಳ್ತಾ ಇರೋದು ಸಮಾಜದ ಅಭಿವೃದ್ಧಿಗಾಗಿ ಮತ್ತು ನಮ್ಮಂಥ ವ್ಯಕ್ತಿಗತ ಅಭಿವೃದ್ಧಿವಾಗಿ ವಿಚಾರದಲ್ಲಿ ಹೇಳ್ತಾರೆ ಬಿಟ್ಟರೆ ಯಾವುದೇ ಅವ್ರ ವ್ಯಕ್ತಿಗತ ವಿಚಾರಗಳು ಇರೋದಿಲ್ಲ. ಸಮಾಜದ ಅಭಿವೃದ್ಧಿಗಾಗಿಯೇ ವಿಚಾರಗಳು ಬರ್ತವೆ. ಅಂಥ ವಿಚಾರಗಳು ಹೇಳಿದಾಗ ಸ್ವಲ್ಪ ಕಾಂಟ್ರವರ್ಸಿಗಳು ಇತ್ತಿನ ದಿನದ ಆಗ್ತಾ ಇರೋದು ನಿಜ. ಯಾಕಂದರೆ ಅದು ಯಾಕೆ ಆಗ್ತಿದೆ ಅಂತಂದರೆ, ಈಗ ಹೇಳ್ತಾರಲ್ಲ ಅರ್ಧಂಬರ್ಧ ಕೊಡ ತುಂಬಿದ್ರೆ ತುಳುಕಿದ್ದದು ಅಂತ, ತುಂಬಿದ ಕೂಡ ಯಾವತ್ತು ತೊಳಗಲ್ಲ ಅಂತ. ಈಗ ನಾವು ಅಂಥವ್ರು ಏನು ಮಾತಾಡ್ತಿದಾರಲ್ಲ ಅವರು ಧ್ಯಾನದಲ್ಲಿ ಅಲ್ಪರು ಅಂತ, ಅಂಥವ್ರು ಮಾತ್ರ ಕಾಂಟ್ರವರ್ಸಿಗಳು ಮಾಡ್ತಾರೆ ಬಿಟ್ಟರೆ ಯಾರು ಕೊಡ ತುಂಬಿದಂಗೆ ಧ್ಯಾನ ಬರಿದ್ರಾಗಿರ್ತಾರೆ ಅವರಿಂದ ಈ ಥರ ಕಾಂಟ್ರವರ್ಸಿಗಳು ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನಾನು ಹೆಚ್ಚಿನ ಸಮಯ ತೊಳಗಲು ಮತ್ತು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಮಠದ ಇದು ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಎರಡು ಮಾತುಗಳು ಭಾಳ ಅದ್ಭುತ ಮಾತುಗಳನ್ನು ಮಾಡಿದಂಥ ನಮ್ಮ ಬೆಂಗಳೂರು ಮನೆಯವರಿಗೆ ಧನ್ಯವಾದಗಳು. ಬೆಂಗಳೂರು ಮನೆಯವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಾವು ಇಲ್ಲಿವರೆಗೂ ಒಂದು ಒಳ್ಳೆಯ ಮಳೆ ಆಗಿಲ್ಲ. ಅದಕ್ಕೆ ಕಾರಣಕರ್ತರು ನಾವು. ಯಾಕಂದ್ರೆ ಅರಣ್ಯವನ್ನು ನಾಶ ಮಾಡ್ತಾಯಿದ್ವಿ. ಆದರೆ ಬೆಂಗಳೂರು ಮನೆಯವರು ಬಂದಂಥ ವಿಶೇಷವಾಗಿ ಕಪ್ಪಾತ್ ಗುಡ್ಡವನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ವನ್ಯಧಾಮವನ್ನಾಗಿ ಮಾಡೋಕ್ಕೆ ಭಾಳ ಶ್ರಮಪಟ್ಟದ. ಅವರ ತಂದೆಯವರು ರಾಮಣ್ಣ ಬೆಂಗಳೂರು ಅವರು ಕಪ್ಪಾತ್ ಗುಡ್ಡದ ಒಂದು ತುದಿಯಲ್ಲಿ ಅವರು ಊರು. ಹಾಗಾಗಿ ಅವರು ನಮ್ಮ ಆಯ್ಕೆಯನ್ನು ಅದನ್ನು ಮಾಡಿಕೊಂಡಿರ್ಬೇಕಂತೇಳಿ ನನಗೆ ಅನ್ನಿಸ್ತಾ ಇದೆ. ಅವರು ಕೆಲವು ಬ್ರದರ್ಸ್, ಒಬ್ಬರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಒಳ್ಳೆಯ ಒಂದು ರಾಮಣ್ಣ ಲಮಾಣಿಯವರ ಮಕ್ಕಳನ್ನು ಒಂದು ದೊಡ್ಡ ಆಸ್ತಿಯಾಗಿ ಮಾಡಿದ್ದಾರೆ. ನಿಜವಾಗಿಯೂ ನಮ್ಮ ತಾಲೂಕಿಗೆ ಒಂದು ಗೌರವ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅವರಿಂದ ಇನ್ನೂ ನಮ್ಮ ತಾಲೂಕು ಹಚ್ಚ ಹಸಿರಾಗಿ ಬೆಳೀಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ 51ನೇ ವರ್ಷಕ್ಕೆ ಅವ್ರ ತಂದೆ ಅವರು ಡಿಗ್ರಿ ತೊಗೊಂಡ್ರು ಅವ್ರ ಮಕ್ಕಳ ಜೊತೆಗೆ. ಮತ್ತೀಗ ಡಿಗ್ರಿ ತಿಳಿತಾರೆ. 68 ವಯಸ್ಸು ಅವರಪ್ಪರಿಗೆ. ಈಗ LLB ಅಡ್ಮಿಷನ್ ಮಾಡಿಸ್ತಾರೆ. ದಯವಿಟ್ಟು ನೋಡು, ಮನುಷ್ಯನ ಗುರಿ ಇತ್ತಂದ್ರೆ ಏನು ಬೇಕಾದರೂ ಮಾಡ್ಬೇಕಂದ್ರೆ ಉದಾಹರಣೆ ಭಾಳ ಅದರಲ್ಲಿ ವಿಶೇಷವಾಗಿ ಮಕ್ಕಳನ್ನ ಒಳ್ಳೆಯ ಶಿಕ್ಷಣವಂತರನ್ನಾಗಿ ಮಾಡಿದರೆ ಭಾಳ ತುಂಬ ಹೃದಯದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಮುಂಡ್ರಿಗಿ ಶಿರಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರು ಭಾಳ ವಿಜಯಕುಮಾರ್ ಬೆಣ್ಣಿ ಅವರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಮಾನ್ಯ SS ಪಾಟೀಲ್ ರಾಶಿ ಆಗಿದೆ. ದಯವಿಟ್ಟು ಒಂದೆರಡು ಮಾತುಗಳಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ಒಳಪಟ್ಟು ಮತ್ತು ನನ್ನ ತಾಯಿಯ ಸಮಾನರಾದ ಇರುವರು ಅಮ್ಮರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರ SS ಪಾಟೀಲ್ ಸಾಹೇಬ್ರೆ, BJP ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ನನ್ನ ಯಾವತ್ತೂ ಮುಂಡ್ರಿಗಿ ತಾಲೂಕಿನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಹಿರಿಯರೇ, ಇಲ್ಲಿ ವೇದಿಕೆಯಲ್ಲಿ ನಾವು ಮಾತನಾಡೋದೇನಿಲ್ಲ. ನಾನು ಗುರುಗಳ ಪ್ರವಚನವನ್ನು ಕೇಳಲು ಹಗರಿಬೊಂಗಳಿಂದ ಬಂದಿದ್ದೇನೆ. ಸ್ವಾಮಿಗಳದ್ದು ಅವ್ರನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕನ್ನೋ ಭಾಳ ಆಸೆ ಇತ್ತು. ನಾನು ಕೂಡ ನಮ್ಮ ಹಿರೇಮಠ ಸಾಹೇಬ್ ಹೇಳ್ದಂಗೆ ಅವ್ರದ್ದು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಅವರ ಮಾತುಗಳನ್ನು ಕೇಳ್ತಿದ್ದೆ. ಈಗ ನಾನು ನಿಜವಾಗಿ ಅವರು ಇಲ್ಲಿ ಮಾತುಗಳನ್ನು ಕೇಳಿಕೆ ಅಗ್ರಿಬೊಂಗಳಿಂದ ಬಂದಿದ್ದೀನಿ. ಹಾಗಾಗಿ ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅಜ್ಜವರ ಮಾತುಗಳನ್ನು ಆಲಿಸ್ಬೇಕಂತಲೇ ನಾನು ಅಲ್ಲಿಂದ ಬಂದಿರೋದಕ್ಕೋಸ್ಕರ ನನಗೆ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.
ಈ ಕ್ಷೇತ್ರದ ಮಾಜಿ ಶಾಸಕರು ಮುಂಡ್ರಿಗೆಯ ಅಭಿವೃದ್ಧಿ ಅಧಿಕಾರದಂಥ ಶ್ರೀ ರಾಮಕೃಷ್ಣ ದೊಡ್ಡಮನಿ ಅವರು ಒಂದೆರಡು ಹಿತನುಡಿಗಳನ್ನು ಆಡಲಿದ್ದಾರೆ. ಜಗದ್ಗುರು ತೋಂಟದಾರ್ಯ ಶಾಖಾಮಠ ಮುಂಡ್ರಿಗಿದರ ವತಿಯಿಂದ ಯಡಿಯೂರ ಶ್ರೀ ಸಿದ್ಧಲಿಂಗೇಶ್ವರ ಚರಿತಾಮೃತ ಪ್ರವಚನ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ತೋಂಟದಾರ್ಯ ಮಠ ಇವರ ಪಾದಗಳಿಗೆ ಭಕ್ತಿ ನಮನ ಸಲ್ಲಿಸ್ತಾ, ಅದೇ ರೀತಿಯಾಗಿ ಈ ವರ್ಷ ಪ್ರವಚನವನ್ನು ಮಾಡತಕ್ಕಂಥ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಗಳು ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠ ಬೆಳಗಿ ಇವರ ಪಾದಗಳಿಗೆ ಭಕ್ತಿಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀಮತಿ ಮಾಲಿಂಗಿ ಆಳ್ಗಿ, ಅದೇ ರೀತಿಯಾಗಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಕಸ್ತೂರಮ್ಮ ಮಾವಿಯವರೇ ಮುಖ್ಯ ಅತಿಥಿಗಳು, ಪರಮ ಹಿರಿಯರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಮೋರ್ನಾಳ್ ಅವರೇ, ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡುವ ಕುಮಾರಸ್ವಾಮಿ ಅವರೇ, ಸನ್ಮಾನ್ಯ ಶ್ರೀ IS ಪೂಜಾರ್ ಅವರೇ, ವಿಜಯ್ ಕುಮಾರ್ ಬೆಣ್ಣಿ ಅವರೇ, ಅಯ್ಯನಗೌಡ್ರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಈರಣ್ಣ ಮಡಿವಾಳ ಅವರೇ ಮತ್ತು ಕೊಟ್ರೇಶಪ್ಪ ಅಂಗಡಿಯವರೇ, ಸಂಗೀತ ಸೇವೆಯನ್ನು ಸಲ್ಲಿಸಲು ಆಗಮಿಸಿರ್ತಕ್ಕಂಥ ಕಲ್ಯಾಣ್ ಕುಮಾರ್ ಶೀಲವಂತರವರೇ, ರಮೇಶ್ ಕಟ್ಟಿ ಸಂಗಾಮಿಯವರೇ, ನಾದಶ್ರೀ ಷಣ್ಮುಖಯ್ಯ ಹಿರೇಮಠರವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ವರ್ಷದ ಅಧ್ಯಕ್ಷರಿದ್ದ ಗಣಪನವರವರೇ, ಉಪಾಧ್ಯಕ್ಷರಾದ ಬಸಯ್ಯನವರೇ, ಕಾರ್ಯದರ್ಶಿಗಳಾದ ಶರಣಪ್ಪ ಕುಂಸದವರೇ, ಸಹ ಕಾರ್ಯದರ್ಶಿಯಾದ ಸುರೇಶ್ ಬಣಕಾರ್ ಅವರೇ, ಖಜಾಂಚಿ ಆಗಿರ್ತಕ್ಕಂಥ ಶಿವಕುಮಾರ್ ಬಿಟ್ಟಿಗೇರಿ ಅವರೇ, ಸಹ ಖಜಾಂಚಿ ವಿಶ್ವನಾಥ್ ಉಳ್ಳಾಗಡ್ಡಿ ಅವರೇ, SS ಗಡ್ಡದವರೇ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ತಾಯಂದಿರಿ ಹಿರಿಯರೇ, ನಮಗೆಲ್ಲರಿಗೂ ಕೂಡ ಶರಣಾಗ್ತೀವಿ. ಈಗಾಗಲೇ ಪುರಾಣ ಅಂದ್ರೇನು, ಪ್ರವಚನ ಅಂದ್ರೇನು ಅಂತಕ್ಕಂಥದ್ದು ಬಹಳಷ್ಟು ಮಾತನಾಡಿದ್ದಾರೆ. ಮತ್ತೆ ನಾವು ಕೂಡ ಎಲ್ಲರೂ ಕೂಡಿ ಆ ಪರಮ ಪೂಜ್ಯರ ಅಮೃತವಾಣಿಯನ್ನ ಕೇಳಬೇಕಾಗಿದೆ. ನಮ್ಮ ದೇಶದಲ್ಲಿ ಅದ್ಭುತವಾಗಿ ಬೆಳೆಬಂದಿರತಕ್ಕಂಥ ಪರಂಪರೆ, ಅದರಲ್ಲಿ ವಿಶೇಷವಾಗಿ 12ನೇ ಶತಮಾನದ ಬಸವಣ್ಣವರು ಇಲ್ಲಿ ಮನುಷ್ಯ ಮನಸ್ಸಿನಲ್ಲಿರ್ತಕ್ಕಂಥ ಸ್ತ್ರೀ ಪುರುಷರಲ್ಲಿರ್ತಕ್ಕಂಥ ಅಂಧಕಾರವನ್ನ, ಅಸಮಾನತೆಯನ್ನ ಹೋಗಲಾಡಿಸೋದಕ್ಕಾಗಿ 12ನೇ ಶತಮಾನದಲ್ಲಿ ಅದ್ಭುತವಾದಂತಹ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣನವರ ವಿಚಾರಧಾರೆಯನ್ನು ಇವತ್ತು ವೇದಿಕೆ ಮೇಲೆ ಕಾಣ್ತಾ ಇದ್ದೀವಿ. ನಮ್ಮಲ್ಲಿ ಸ್ತ್ರೀಯರಿಗೆ ಮನೆ ಬಿಟ್ಟು ಹೊರಬರ್ತಕ್ಕಂಥ ವ್ಯವಸ್ಥೆನೇ ಇರಲಿಲ್ಲ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಆ ಬಹಳ ವಿಶೇಷತೆ ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು, ಅನುಭವಿಕರು, ಕಷ್ಟ ಸುಖ ಎಲ್ಲವನ್ನು ಅನುಭವಿಸಿ ಇವತ್ತು ಅವರು ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೊಂದು ದೊಡ್ಡ ಮೆರಗು, ಈ ಕಾರ್ಯಕ್ರಮಕ್ಕೆ ದೊಡ್ಡ ಮೆರಗು. ಎರಡನೇದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾತೋಶ್ರೀ ಕಸ್ತೂರಮ್ಮ ನಾವಿಯವರು ಬಹಳ ಅನುಭವಿಕರದ್ರ ಜೊತೆಗೆ ಇಡೀ ಜೀವನವನ್ನೇ ತಾವು ಮುಡುಪಾಗಿಟ್ಟಿರ್ತಕ್ಕಂಥ ಶ್ರೀಮತಿ ಕಸ್ತೂರಮ್ಮ ನಾವಿ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಾರೆ. ಇದು ಬಹಳ ವಿಶೇಷ ಕಾರ್ಯಕ್ರಮ. ಈಗಾಗಲೇ ಹೇಳಿದ ಹಾಗೆ ಏನ್ರಿ ಇವತ್ತಿನ ಕಾಲದಲ್ಲಿ ಡಾಕ್ಟರ್ ಹಾಕವಿ, ಇಂಜಿನಿಯರ್ ಹಾಕಿವಿ, ಎಲ್ಲ ಬೇಕಾದಷ್ಟು ಉದ್ಯೋಗವನ್ನು ಮಾಡ್ತೀವಿ, ಕೋಟ್ಯಾಧೀಶ್ವರ ಹಾಕಿವಿ, ಪ್ರವಚನ ಯಾಕಬೇಕು ಅಂತ ಕೇಳೋರು ಇರಬಹುದು. ಎಷ್ಟೇ ಮುಂದುವರೆದ್ರು ಕೂಡ, ಡಾಕ್ಟರ್ ಆದ್ರೂ ಕೂಡ, ಇಂಜಿನಿಯರ್ ಆದ್ರೂ ಕೂಡ, ಉದ್ಯೋಗ ಮಾಡಿ ಕೋಟ್ಯಾಗಟ್ಟಲೆ ಬೆಳೆದ್ರು ಕೂಡ ನೆಮ್ಮದಿ ಇಲ್ಲ ಅಂತಕ್ಕಂಥ ಕಾಣ್ತಾ ಇತ್ತು. ಅದು ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ನಾವೆಲ್ಲ ಹಳೆಯ ಪರಂಪರೆಯನ್ನು ಮರೆತು ಬಿಡೋದು, ಮಠಮಾನ್ಯಗಳನ್ನು ಮರೆತು ಬಿಡೋದು, ಪ್ರವಚನಗಳನ್ನು ಕೇಳೋದನ್ನು ಮರೆತು ಬಿಡೋದು. ಇಲ್ಲಿ ಪ್ರವಚನದಲ್ಲಿ ಹೇಳುವಾಗ ಒಂದು ಎಲ್ಲ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಒಂದ್ಸಲ ಪ್ರವಚನ ನಡೆಯಿತು.
ಸಿದ್ಧಾರೂಢರಿದ್ದಾಗಿದ್ದು ಅಲ್ಲಿ ಅವರ ಅನೇಕ ಬುಕ್ನಲ್ಲಿ ಬರ್ತಾ ಇದೆ. ಪ್ರವಚನ ಮಾಡ್ತಾ ಇದ್ದಾರೆ ಸಿದ್ಧಾರೂಢರು. ಅವಾಗ ನವರು ಮುಂದೆ ನಾಗಲಿಂಗ ಬರಲಿಲ್ಲ ಬಂದನು. 16 ದಿವಸದ ಪ್ರವಚನದಲ್ಲಿ ಮಧ್ಯದಲ್ಲಿ ಬಂದು ಇವತ್ತು ನಾನು ಮಾಡ್ತೇನೆ ಪ್ರವಚನ ಅಂದನು. ಅವರು ಸಿದ್ಧಾರೂಢರು ಗಾಬರಿ ಆದ್ರಂತೆ. ಏನಪ್ಪಾ ಇದು ಎಡವಟ್ಟು ಗಿರಾಕಿ ಮತ್ತೆ ಏನೋ ಮಾತಾಡ್ತಂತ ಏನಂತ ಹೇಳಿ ಗಾಬರಿ ಆದಂತೆ. ಇಲ್ಲ ಮಾತಾಡಿದ್ದ ಬಂದಿದ್ದ ಕುಂತಿದ್ದ ಎಲ್ಲ ಆರಾಮದ ಹೆಣ್ಲೇ ಗೋಳಿ ಮಕ್ಕಳನ್ನು ದಪ್ಪ ಬಿಡ್ರಂತೆ. ಎಲ್ಲ ಆರಾಮದೇನಿಲ್ಲ, ಅದು ಆರಾಮದೇ ನಟ ಮನೆಗೆ ಪ್ರವಚನ ಮುಗೀತು ಅಂತ ಎಲ್ಲರೂ ಹೋಗ್ಬಿಟ್ರು. ಎಲ್ಲರೂ ಹೋದ್ಮೇಲೆ ಮತ್ತೆ ಬರನೇ ದಿವಸ ಸಿದ್ಧಾರೂಢ ಯಥಾಸ್ಥಿತಿ ಹೇಳಕತ್ತಾರೆ ಮತ್ತು ಪ್ರವಚನ. ಕೊನೆಯ ದಿವಸ ಬಂದ್ರೆ ಮತ್ತೆ ಆಗಲಿಲ್ಲ. ಇವತ್ತೊಂದು 2 ನಿಮಿಷ ಕೊಡ್ರಿ ನನಗನ್ನ. ಅಯ್ಯೋ ಇವತ್ತು ಕೊನೆಯ ದಿವಸ ಏನ್ ಮಾಡ್ತೀವಿ ಇವತ್ತು ಬೇಡ ಅನ್ನೋದು ಇಲ್ಲ 1 ನಿಮಿಷ ಕೊಡ್ರಿ ಅಂತ. 1 ನಿಮಿಷ ಕೊಟ್ರ 16 ದಿವಸ ಪ್ರವಚನ ಕೇಳಿದ್ರಿ. ಸಿದ್ಧಾರೂಢರು ಏನ್ ಹೇಳಿದ್ರು? ಭಾಳ ಚಲೋ ಹೇಳಿದ್ರಿ. ಏನ್ ಹೇಳಿದ್ರು? ಒಟ್ಟ ಹೇಳಿದ್ರಿ, ಚಲೋ ಹೇಳಿದ್ರಿ. ಹೌದು, ಏನ್ ಹೇಳಿದ್ರು? ನಾನು ಅವತ್ತೊಂದು ದಿವಸ ಬಂದಿದ್ದಿಲ್ರಿ, ನಾನು ಇವತ್ತು ಬಂದಿದ್ದಿಲ್ರಿ, ಮಣ್ಣು ಬಂದಿದ್ರಿ, ಒಟ್ಟ ಚಲೋ ಹೇಳಿದ್ರಿ ಅಂದ್ರ ಆಯ್ತು ಬಿಡ. ಆಗಾರ ನಾನೇನು ಹೇಳ್ರಿ ಅದು ಅದರಲ್ಲೇ ಗೋಳಿ ಮಕ್ಕಳು ಅಂದ್ಬಿಟ್ರಿ. ನೋಡ್ರಿ ಅದ್ ಹೆಂಗ್ ಜಾಸ್ತಿ ಇಟ್ರಿ ನೀವು. ಇದೇ ಪ್ರವಚನದ ತಿಳ್ಕೊಳ್ಳೋದು. ಒಳ್ಳೆ ಶಬ್ದಗಳನ್ನು ಬಿಟ್ಟು ಬಿಡ್ಬೇಕು, ಅವ್ರನ್ನ ಇಟ್ಕೊಂಡು ಹೋಗ್ಬಾರ್ದು. ಸಿದ್ಧಾರೂಢರು ಏನು ಹೇಳ್ಯಾರ ಅದನ್ನ ನಿಮ್ಮ ಮನದಲ್ಲಿ ಇಟ್ಕೊಂಡು ನೀವು ಪ್ರವಚನವನ್ನು ಕೇಳಬೇಕು, ಉದ್ಧಾರ ಆಗಬೇಕು. ಈ ಏನು ಈ ಕೆಟ್ಟ ವಿಚಾರಗಳನ್ನ ಇವತ್ತಿನ ದಿವಸ ದುಶ್ಚಟಕ್ಕೆ ಬೆಳೆದಾಗಲಿ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಬಹಳ ನಾವು ಯುವಕರಲ್ಲಿ ಕಾಣ್ತಕ್ಕಂಥ ಇನ್ನ ಮತ್ತೆ ಆ ಹೆಂಡತಿಗೆ 30 ವರ್ಷ ಆಗಿರೋಲ್ಲಿ 2 ಮಕ್ಕಳು ಇರ್ತಾವ. ಇವಾಗ ಕುಡಿದು ಸತ್ತೋಗ್ಬಿಡ್ತಾರೆ. ಇವಾಗ ಆಕೆ 2 ಮಕ್ಕಳಿಗೆ ಇಟ್ಕೊಂಡು ಅಂತ ಇದು ಮಾಡೋದು. ಅವ್ರಿಗೆ ಏನ್ ಕಡಿಮೆ ಅಂದ್ರೆ ಇಂಥ ಪ್ರವಚನದ ಮಠದ ಸಂಬಂಧಗಳು ಕಡಿಮೆ. ಹೀಗಾಗಿ ಇವತ್ತು ಸಮಾಜವನ್ನು ತಿದ್ದತಕ್ಕಂಥ, ಮನಸ್ಸನ್ನು ತಿದ್ದತಕ್ಕಂಥ, ಬದಲಾವಣೆ ಮಾಡ್ತಕ್ಕಂಥ ಯಾವ್ದಾದ್ರೂ ಶಕ್ತಿ ಇದ್ರೆ ನಮ್ಮ ವಿಶೇಷವಾಗಿ ಮಠಗಳಿಗಿದೆ. ಅದನ್ನು ನಮ್ಮ ನಿಜಗುಣಾನಂದ ಮಹಾಪ್ರಭುಗಳು ಬಹುತೇಕ ಅವರ ವಾಯ್ಸ್ ಎಲ್ಲ ನೋಡ್ರಿ ನೇರವಾಗಿ ಮಾತಾಡ್ತಕ್ಕಂಥವ್ರು, ಇದ್ದಾಗ ಮಾತಾಡೋದು. ಅದು ಕೆಲವರು ಬೇಜಾರಾಗಿರ್ಬೋದು, ಕೆಲವರು ಒಳ್ಳೇದಾಗಿರ್ಬೋದು. ಮತ್ತೆ ಬಸವಣ್ಣವ್ರು ಕೂಡ ಅಷ್ಟೆಲ್ಲ ಒಳ್ಳೇದಾಗಿ ಹೋರಾಟ ಮಾಡಿದ್ರು. ಕೊನೆಗೆ ಏನಾಗ್ತವ್ರು ಪರಿಸ್ಥಿತಿ ಒಳ್ಳೇರಿಗೆ ಯಾವಾಗಲೂ ತೊಂದರೆ ಇರೋದೇ ಅದು. ಆದ್ರೂ ಕೂಡ ಅವರೆಂದು ಕೂಡ ಜಗ್ಗದ ಬಗ್ಗದ ಎಲ್ಲ ಮಾಡ್ತಾ ಇದ್ದಾರೆ ಭಕ್ತರ ಸಲುವಾಗಿ. ಅದು ಏನಕ್ಕಾಗಲಿ ಅಂತ ಹೇಳಿ ಆ ಸಿದ್ಧಾಂತವನ್ನ, ಬಸವ ಸಿದ್ಧಾಂತವನ್ನ, ಆಮೇಲೆ ಮಾನವ ಜನಾಂಗವನ್ನ ಕೂಡಿ ಬಾಳದ ಅಸಮಾನತೆಯನ್ನು ಹೊಡೆದೋಡಿಸ್ತಕ್ಕಂಥ ಕೆಲಸವನ್ನ ಪ್ರವಚನದ ಮೂಲಕ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರಿಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ನನಗೆ ಮಾತನಾಡಕ್ಕೆ ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ, ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮಾಜಿ ಶಾಸಕರಿಗೆ. ಈಗ ಬಸವರಾಜ ಗಣಪನವರು ಪೂಜ್ಯರಿಂದ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ಗಣಪನವರ ಸಹೋದರರು, ಅವರು ಒಬ್ಬ ಸಾಹಿತಿಗಳು, BSNನಲ್ಲಿ ಕೆಲಸ ಮಾಡ್ತಿದ್ರು. ಚಂದನ್ ಟಿವಿಯಲ್ಲಿ ಸಹಿತ ಅವರ ಹಲವಾರು ಚುಟುಕಗಳು ಮತ್ತು ಹಲವಾರು ಪತ್ರಿಕೆಗಳಲ್ಲಿ ಸಹಿತ ಅವರ ಚುಟುಕುಗಳನ್ನು ನಾವು ಕೇಳಿದ್ದೇವೆ. ಒಳ್ಳೆಯ ಸಾಹಿತಿಗಳು ಗಣಪನವರ ಸಹೋದರರು. ದಯವಿಟ್ಟು ಬಸವರಾಜ ಗಣಪನವರು ಪೂಜ್ಯರಿಂದ ಗೌರವ ಸತ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು ಬಸವರಾಜ ಗಣಪನವರಿಗೆ. ಈಗ ಪೂಜ್ಯರಿಂದ ಆಶೀರ್ವಚನ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಶಾಂತ ಕೇಳಬಹುದು. ಕೊರಡುಕೊಲ್ಲೂರು ಉದಯ, ನೀನೊಲಿದರೆ ಬರಡು ಹಯನ ಆಗುವುದು. ನೀನೊಲಿದರೆ ವಿಷವೆಲ್ಲವೂ ಅಮೃತವಾಗುವುದಯ್ಯ. ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಬಸವ ತಂದೆಯನ್ನು ಸ್ಮರಿಸಿ ಪ್ರತಿ ವರ್ಷದಂತೆ ನಡೆಯುವಂತಹ
ನಮ್ಮ ಜಗದ್ಗುರು ತೋಂಟದಾರ್ಯ ಶಾಖಾ ಮಠದ ಆಷಾಢ ಮಾಸದ ಕಾರ್ಯಕ್ರಮದಲ್ಲಿ ಈ ವರ್ಷ ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಚರಿತಾಮೃತ ಪ್ರವಚನವನ್ನು ಹೇಳಿಕೆ ಆಗಮಿಸಿರ್ತಕ್ಕಂಥ ಪ್ರವಚನ ಆಚಾರ್ಯರು, ಅನುಭಾವಿಗಳು, ನಾಡಿನ ಶ್ರೇಷ್ಠ ಅನುಭಾವಿಗಳಾದ ಶ್ರೀ ಗುರು ಬಸವಲಿಂಗ ಶ್ರೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಃ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಕ್ಕೆ ಕಾಲನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ ಶರಣಾರ್ಥಿ ಶ್ರೀ ವಿಮಲ ಮುಕ್ತಿದಾಯಕ ಪಾವನಮಯ ಪರಮಚರಿತ ಷಟಸ್ಥಲ ನಾಯಕ ಭೂಮಿನುತ ಸಚಿದಾತ್ಮಕ ಭಾವಜಹರ ಸಲಭೋ ಸಿದ್ಧಲಿಂಗ ತೋಂಟದ ಸಿದ್ಧಲಿಂಗ ಸುರೇಶಿಕ ಸಿದ್ಧಲಿಂಗ ಸುರೇಶಿಕ ಸಿದ್ಧಲಿಂಗ ಸುರೇಶಿಕ. ಮರುಳ ಶಂಕರನಂತೆ ಪರಮ ಪ್ರಸಾದಿ ಮರುಳ ಶಂಕರನಂತೆ ಪರಮ ಪ್ರಸಾದಿ ಬಸವ ರಸರೋಲ್ ಭಕ್ತಿ ಗುಣ ಸಂಪನ್ನ ಬಸವ ರಸರೋಲ್ ಭಕ್ತಿ ಗುಣ ಸಂಪನ್ನ ಚನ್ನ ಬಸವ ರಸರೋಲ್ ಶತಸ್ಥಲಾಚಾರ ಸಿದ್ಧರಾಮನು ಶಿವಯೋಗಿ ಸಿದ್ಧರಾಮನು ಶಿವಯೋಗಿ ಪರಿಪೂರ್ಣ ಭಾವ ನಿಜ ಗುಣ ಯೋಗಿಯಂತೆ ಭಾಸ್ವರ ಪ್ರಭುದೇವ ಸರ್ವಜ್ಞ ಮೂರ್ತಿಯಂತೆ
ಸಿದ್ಧಲಿಂಗ जगज्जालपालम् जनस्तुत्यशीलं चितरातिवर्गं भुरिताट्यमार्गं ततं नायसारं तमस्तो मधुरं पराशकस्थलाकं निरातङ्कशङ्कं सिद्धलिङ्गं भजे सिद्धलिङ्गं भजे योगी मेरे बिहनो शिवयोगी मेरे बिहनो योगी मेरे बिहनो शिवयोगी मेरे बिहनो षटस्थलದ ಸನ್ಮಾರ್ಗವ ತೋರಿದ ಸ್ವಾಮಿ मेरे बिहनो षटಸ್ಥಲದ ಸನ್ಮಾರ್ಗವ ತೋರಿದ ಸ್ವಾಮಿ मेरे बिहनो ಹರದನಹಳ್ಳಿಯ ಗೋಸಲ ಗುರುವಿನ ಶಿಷ್ಯ मेरे बिहनो ಹರದನಹಳ್ಳಿಯ ಗೋಸಲ ಗುರುವಿನ ಶಿಷ್ಯ मेरे बिहनो ಸಾರ್ವಭೌಮ ಸಿದ್ಧಲಿಂಗ ಶಿವಯೋಗಿ ದರೆಯೋಳು ಮೆರೆದಿ ಅಂಗಗುಣವನಳಿದ ಮಹಲಿಂಗವಾಗಿ ಹೊಳೆದ ಅಂಗಗುಣವನಳಿದ ಮಹಲಿಂಗವಾಗಿ ಹೊಳೆದ ಮಂಗಲಮೂರ್ತಿ ವಿರತರಿಗೆ ಮಂಗಲಮೂರ್ತಿ ವಿರತರಿಗೆ ಸಂಗನ ಶರಣರ ಹಾದಿಯ ತೋರಿ ಸಂಗನ ಶರಣರ ಹಾದಿಯ ತೋರಿ ಅಭಿನವ ತೋಟದ ಅಲ್ಲಮನಾಗಿ ಅಭಿನವ ತೋಟದ ಅಲ್ಲಮನಾಗಿ ಬಲ್ಲಿದ ಶರಣರ ಹೃದಯದೊಳಿರುವ ಸ್ವಾಮಿ ಮೆರೆದಿನೋ ಶ್ರೀ ಗುರು ಯೋಗಿ ಮೆರೆದಿನೋ ಸ್ವಾಮಿ ಮೆರೆದಿನೋ ಶ್ರೀ ಗುರು ಯೋಗಿ ಮೆರೆದಿನೋ ರಾಜಪೂಜಿತನು ಸ್ವಾಮಿ ಸಂಚಾರ ಮೂರ್ತಿಯೋ ರಾಜಪೂಜಿತನು ಸ್ವಾಮಿ ಸಂಚಾರ ಮೂರ್ತಿಯೋ ಚರಿಸುತ್ತ ಜಗವನ್ನು ಸುತ್ತಿದನೋ ಚರಿಸುತ್ತ ಜಗವನ್ನು ಸುತ್ತಿದನೋ ಅಡಿಯಿಟ್ಟಲ್ಲಿ ಪಾವನಗೊಳಿಸಿದ ವಿರಕ್ತ ಮಠಗಳ ಮೂಲ ಒಡೆಯ ಅಡಿಯಿಟ್ಟಲ್ಲಿ ಪಾವನಗೊಳಿಸಿದ ವಿರಕ್ತ ಮಠಗಳ ಮೂಲ ಒಡೆಯ ಸಿದ್ಧನು ಮೆರೆದಿಹನೋ ತೋಟದ ಸಿದ್ಧನು ಮೆರೆದಿಹನೋ ಸಿದ್ಧನು ಮೆರೆದಿಹನೋ ತೋಟದ ಸಿದ್ಧನು ಮೆರೆದಿಹನೋ ಭಕ್ತರ ಉದ್ಧರಿಸುವ ಮಹಾಜಂಗಮನೋ ನೆನದ ಭಕ್ತರ ಉದ್ಧರಿಸುವ ಮಹಾಜಂಗಮನೋ ಅಂದಿಗೂ ಇಂದಿಗೂ ಮುಂದಿಗೂ ಎಂದೆಂದಿಗೂ ಎಡೆಯೂರಲಿ ಇರುತ್ತಿಹನೋ ಅಂದಿಗೂ ಇಂದಿಗೂ ಮುಂದಿಗೂ ಎಂದೆಂದಿಗೂ ಇಂದಿಗೂ ಎಡೆಯೂರಲಿ ಹನೋ ನಿರ್ವಿಕಲ್ಪ ಸಮಾಧಿಸ್ತನೋ ನಿರ್ವಿಕಲ್ಪ ಸಮಾಧಿಸ್ತನೋ ಶ್ರೀಮಗನಾದಿ ನಿರಂಜನನೋ ಸಿದ್ಧಲಿಂಗನೋ ತೋಟದ ಸಿದ್ಧಲಿಂಗನೋ ಸಿದ್ಧಲಿಂಗನೋ ತೋಟದ ಸಿದ್ಧಲಿಂಗನೋ ಯೋಗಿ ಮೆರೆದಿಹನೋ ಶಿವಯೋಗಿ ಮೆರೆದಿಹನೋ ಯೋಗಿ ಮೆರೆದಿಹನೋ ಶಿವಯೋಗಿ ಮೆರೆದಿಹನೋ ಚರಣ ಸಾರ್ವಭೌಮ ಶ್ರೀ ಗುರು
ಗೋಸಲದ ಸಿದ್ಧ ಮೆರೆದಿನನು ತೋಟದ ಲಿಂಗನು ಮೆರೆದಿನನು ಸಿದ್ಧನು ಮೆರೆದಿನನು ತೋಟದ ಲಿಂಗನು ಮೆರೆದಿನನು ಸಿದ್ಧ ಲಿಂಗನು ಮೆರೆದಿನನು ಸಿದ್ಧನು जय गुरु परमेश्वर ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ಅನಾದ ನಿರಂಜನನಾದ ತೋಟದ ಸಿದ್ಧಲಿಂಗರನ್ನು ಸ್ಮರಿಸಿಕೊಂಡು ಆ ನಿರಂಜನ ಜಂಗಮ ವಂಶ ಪರಂಪರೆಯ ಡಂಬಳದ ಗದುಗಿನ ಕರ್ತೃ ಶ್ರೀ ಅರ್ಧನಾರೀಶ್ವರರನ್ನು ಸ್ಮರಿಸಿಕೊಂಡು ತೋಟದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿ ಸದ್ಯದ ಪೀಠಾಧಿಪತಿಗಳಾದ ಸಿದ್ದರಾಮ ಮಹಾಸ್ವಾಮಿಗಳವರಲ್ಲಿ ಶರಣಗಳನ್ನು ಸಲ್ಲಿಸಿ ತೋಟದ ಸಿದ್ಧಲಿಂಗೇಶ್ವರರ ದಿವ್ಯ ಪರಂಪರೆಯ ಶಾಖಾಮಠ ಮುಂಡರಗಿಯ ಶ್ರೀಮಠದಲ್ಲಿ ಪರಮ ಪೂಜ್ಯ ಕನ್ನಡ ನಾಡು ಕಂಡಂತಹ ಅದ್ವಿತೀಯ ಯತಿಶ್ರೇಷ್ಠ ಪುಂಗವರಾದಂತಹ ನಿಜಗುಣ ಪ್ರಭು ಅಪ್ಪಗಳವರ ಒಂದು ದಿವ್ಯ ಮಾರ್ಗದರ್ಶನದ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ಪ್ರವಚನ ನಡ್ಕೊಂಡು ಬರ್ತಾ ಇದೆ. ಪೂಜ್ಯ ನಿಜಗುಣ ಅಪ್ಪಗಳವರ ಪವಿತ್ರ ಅಡಿದಾವರಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಮಾನ್ಯರಲ್ಲಿ ಕಲಾವೃಂದದವರಲ್ಲಿ ನೆರೆದಂಥ ಸದ್ಭಕ್ತರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಆಷಾಢ ಮಾಸದ ಮುಂಡರಗಿಯ ಪ್ರವಚನ ಮೊದಲು ಒಂದು ತಿಂಗಳು ನಡೆದಿತ್ತು. ಅವಾಗೂ ಕೂಡ ನಾನು ಬಂದಿದ್ದೇನೆ. ಈ ಶ್ರೀಮಠದೊಂದಿಗೆ ನಂದು 25 ವರ್ಷಗಳ ಸಂಪರ್ಕ. 2006ರಲ್ಲಿ ನಾನು ಮೊದಲು ಆ ಮಠದಲ್ಲಿ ಪ್ರವಚನ ಮಾಡಿದ್ದೇನೆ. ಈಗ 2026 ಬಂದಿದೆ. 20 ವರ್ಷಗಳ ನಂತರ ಮತ್ತೆ ಈ ವೇದಿಕೆಗೆ ಬಂದಿದ್ದೇನೆ. ನಮ್ಮ ಪ್ರವಚನಗಳು ನಾನು ಎಲ್ಲೇ ಹೋದರೂ 1 ಅಥವಾ 2 ಸಲ, 3ನೇ ಸಲ ನಾನು ಎಲ್ಲಿ ಹೋಗೋದಿಲ್ಲ. 1ನೇ ಸಲ ಹೋಗ್ತೀನಿ, ಭಾಳ ಅಂದರೆ 2ನೇ ಸಲ. ಆದರೆ ನನ್ನ ಶಿಷ್ಟಾಚಾರವನ್ನು ಮುರಿದು ನಾನು 5ನೇ ಬಾರಿಗೆ ಈಗ ಮುಂಡರಗಿಗೆ ಬಂದಿರೋದು. ಕಾರಣ ಅದಕ್ಕೆ ಪರಮ ಪೂಜ್ಯ ಅಪ್ಪಗಳವರ ಅಂತಃಕರಣ, ಅವರ ಪ್ರೀತಿ, ಎಲ್ಲದಕ್ಕಿಂತಲೂ ಆ ಸಿದ್ಧಲಿಂಗೇಶ್ವರನ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ. ನಾವೆಲ್ಲ ಸ್ವಾಮಿಗಳು, ಆದರೆ ಸಿದ್ಧಲಿಂಗನ ಪರಮ ಭಕ್ತರು ನಾವು. ಮೊದಲಿನಿಂದಲೂ ಸಿದ್ಧಲಿಂಗೇಶ್ವರರ ಭಕ್ತರು ನಾವು. ಹೀಗಾಗಿ ಸಿದ್ಧಲಿಂಗೇಶ್ವರರ ಚರಿತ್ರೆ ಅಂದರೆ ಅದು ಅಮೃತ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆ ಪುಣ್ಯಾತ್ಮನ ಚರಿತ್ರೆ ಮಾತ್ರ ಅದು ನಿಜವಾಗಿಯೂ ಅಮೃತ ಅನ್ನುವಂಥದ್ರಲ್ಲಿ 2 ಮಾತೇ ಇಲ್ಲ. ಈ ವರ್ಷ ಪೂಜ್ಯ ಗುರುಗಳವರು 2019ರಲ್ಲಿ ನಾನು ಬಂದಾಗ ಚನ್ನಬಸವಣ್ಣನವರ ಚರಿತ್ರೆ ಮತ್ತು ಕರುಣಾನಿಸಿಕೆಯನ್ನು ಹೇಳಿದರು. ಈ ವರ್ಷ ಸಿದ್ಧಲಿಂಗೇಶ್ವರರ ಚರಿತ್ರೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಸಿದ್ಧಲಿಂಗೇಶ್ವರರ ಪ್ರವಚನ, ಈ ಚರಿತಾಮೃತ, ಇವತ್ತು ನೀವೇನು ಈ ಮಠದಲ್ಲಿ ಕೂತಿದ್ದೀರಲ್ಲ, ಈ ಮಠದ ಮೂಲ ಪುರುಷರವರು. ಬರೀ ಈ ಮಠದ ಮೂಲ ಪುರುಷರಲ್ಲ, ಕರ್ನಾಟಕದ ಎಲ್ಲಾ ಮಠಗಳ ಮೂಲ ಪುರುಷ ಈತನೇ, ಸಿದ್ಧಲಿಂಗನೇ. ಎಲ್ಲರಿಗೂ ಯಾವ ರೀತಿ ತವರ ಮನೆ ನಿಮಗೆ ಹೆಂಗಿರ್ತದೆ, ತಾಯಿಗಳಿಗೆ ತವರ ಮನೆ ಹೆಂಗಿರ್ತದೆ, ಹಂಗೆ ನಮ್ಮೆಲ್ಲರ ತವರ ಮನೆ ಅಂದ್ರೆ ಅನಾದಿ ನಿರಂಜನನಾದ ಯಡಿಯೂರು ಸಿದ್ಧಲಿಂಗರೇ. 2 ಮಾತೇ ಇಲ್ಲ. ನಮಗೆ ಬೇಕಾದಂಥ ದೊಡ್ಡ ಸಂಸ್ಥಾನ ಮಠ ಇರಲಿ, ಪೀಠ ಇರಲಿ, ಬೇಕಾದಂಥ ದೊಡ್ಡ ದೌಲತ್ತುಗಳಿರಲಿ, ಸಂಸ್ಥಾನಿಕರಿರಲಿ, ಇವರೆಲ್ಲರ ಮೂಲ ಬೇರೆ ಎಲ್ಲಿ ಹೊಕ್ಕಾವ ಅಂದ್ರೆ ಯಡಿಯೂರಿಗೆ ಹೊಕ್ಕಾವ. ಸಿದ್ಧಲಿಂಗನ ಭಕ್ತರೇ ಅಲ್ಲಮ ಪ್ರಭುಗಳು, ಬಸವಣ್ಣ, ಚನ್ನಬಸವಣ್ಣ, ಈ 3ರ ನಂತರ ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಬಸವಣ್ಣನವರು, ಈ 3ರ ನಂತರದಲ್ಲಿ ಬಸವಾದಿ ಪ್ರಮುಖರಾದ ಕಾಲಘಟ್ಟದಲ್ಲಿ
ಬಹಳ ದೊಡ್ಡ ಪ್ರಭಾವಿ ಮಹಾತ್ಮರು, ಪರಿಪೂರ್ಣ ಯೋಗಿಗಳು ಬಂದಿದ್ರೆ ಅದು ಸಿದ್ಧಲಿಂಗೇಶ್ವರರು. 12ನೇ ಶತಮಾನದ ಶರಣರು, 15ನೇ ಶತಮಾನದ ಸಿದ್ಧಲಿಂಗೇಶ್ವರರು. ಇವ್ರ ನಂತರ ಇವ್ರನ್ನ ಬೀರಿಸುವಷ್ಟು ದೊಡ್ಡ ಮಹಾತ್ಮರು ಇಲ್ಲಿ ತನಕ ಇವತ್ತಿನ ಮಠನೂ ನಮ್ಮ ನಾಡಿನೊಳಗೆ ಯಾರು ಬಂದಿಲ್ಲ. ಯಾರು ಬಂದಾರಂದ್ರೆ ಇವ್ರು ಕೆಳಗ, ಇವ್ರ ಮೇಲೆ ಕೂಡ ಸಾಧ್ಯ ಇಲ್ಲ. ಯಾರು ಬಂದ್ರು ಇವ್ರು ಹಾಕಿ ಕೊಟ್ಟ ದಾರ್ಯಾಗನ ಹೋಗಕ್ಕೆ ಹೊರತು ಇವ್ರಿಗಿಂತ ಮಿಗಿಲಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಭವ್ಯ ಶಟಸ್ಥಲದ ಪಥವನ್ನ ಚನ್ನಬಸವಣ್ಣನವರು ಶಟಸ್ಥಲಾಚಾರ ಕೋವಿದರಾದರು. ತೋಟದ ಸಿದ್ಧಲಿಂಗರು ಒಂದು ಶಟಸ್ಥಲದ ನಿರ್ಮಾಣವನ್ನೇ ಈ ನಾಡಿಗೆ ಮಾಡಿಕೊಟ್ಟು ಹೋದ್ರು. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯಲ್ಲೇನೆ ಇವತ್ತು ನಮ್ಮ ನಾಡಿನ ವಿರಕ್ತ ಮಠಗಳು ಮುಂದುವರೆದಿದ್ದಾವೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ನಮಗೆ ಬಸವಣ್ಣನವರು ಶೂನ್ಯ ಪೀಠ ಕಟ್ಟಿದವರು. ಮೊದಲ ಪೀಠದ ಪೀಠಾಧೀಶರು ಅಲ್ಲಮ ಪ್ರಭುಗಳು. ಆ ಅಲ್ಲಮ ಪ್ರಭು ಸಲ್ಲಲಿತ ಸನ್ಮಾರ್ಗದಲ್ಲಿ ವಿರಕ್ತ ಮಠಗಳ ಇತಿಹಾಸ ಇಲ್ಲ. 12ನೇ ಶತಮಾನದ ಇತಿಹಾಸದಲ್ಲಿ ವಿರಕ್ತ ಮಠಗಳು ಕಡಿಮೆನೆ. ಅದಕ್ಕಿಂತ ಪೂರ್ವದಲ್ಲಿ ಕಾಳಮುಖ ಮಠಗಳು ಇತ್ತು ಅಂತ ಹೇಳ್ತಾರೆ, ಇತಿಹಾಸ ಸ್ಪಷ್ಟ ಇಲ್ಲ. ಬೌದ್ಧ ಮಠಗಳಿದ್ದು, ಕಾಳಮುಖ ಮಠಗಳಿದ್ದು, ಜೈನ ಬಸದಿಗಳಿದ್ದು, ಸಂಘಾರಾಮಗಳಿದ್ದು, ಶೈವ ಧರ್ಮದ ಘಟಿಕಾ ಕೇಂದ್ರಗಳಿದ್ದು. ಆದರೆ ಲಿಂಗಾಯತ ಮಠಗಳು ಇದ್ವು ಅನ್ನೋದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಸ್ಪಷ್ಟ ದಾಖಲೆಗಳ ಕೊರತೆ ಇವತ್ತಿಗೂ ನಮ್ಮ ನಾಡಿನಲ್ಲಿ ಇದೆ. ಆದರೆ ನಮಗೆ ನಿಜವಾಗಿಯೂ ಕೂಡ ಕನ್ನಡ ನಾಡಿನಲ್ಲಿ ವಿರಕ್ತ ಮಠಗಳು ಅಧಿಕೃತವಾಗಿ ಸಿಕ್ಕದ್ದು ಅಂದ್ರೆ ಅದು ತೋಂಟದ ಸಿದ್ಧಲಿಂಗೇಶ್ವರರ ನಂತರವೇ ಹೊರತು ಅದಕ್ಕಿಂತ ಪೂರ್ವದಲ್ಲಿ ಅಲ್ಲ ಅನ್ನುವಂಥದ್ದು ಕೂಡ ನಾವು ಸ್ಪಷ್ಟ ತಿಳ್ಕೊಳ್ಬೇಕಾಗ್ತದೆ. ಇಂಥ ಇತಿಶ್ರೇಷ್ಠರಾದಂಥ ಸಿದ್ಧಲಿಂಗೇಶ್ವರರು ಇವರನ್ನ ಕುರಿತು ಬಹಳ ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ಬಂದಿದೆ. ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಮೈಲುಗಲ್ಲಂದ್ರೆ 12ನೇ ಶತಮಾನದ ಬಸವಾದಿ ಪ್ರಮುಖರು. ಬಸವಾದಿ ಪ್ರಮುಖರಲ್ಲಿ ಬಸವಣ್ಣನವರನ್ನ ಕುರಿತು, ಅಲ್ಲಮ ಪ್ರಭುಗಳನ್ನು ಕುರಿತು, ಚನ್ನಬಸವಣ್ಣವರನ್ನ ಕುರಿತು ಕಾವ್ಯಗಳು ಬಂದು, ಪುರಾಣಗಳು ಬಂದು, ಷಟ್ಪದಿಗಳಲ್ಲಿ ಬಂದು. ಇವರ ನಂತರದಲ್ಲಿ ಬಹಳಷ್ಟು ಪ್ರಭಾವಿಯಾಗಿ ರಾಜ ಪೂಜಿತರಾಗಿ, ಸಾಹಿತ್ಯ ಪೂಜಿತರಾಗಿ, ಭಕ್ತ ಪೂಜಿತರಾದವರಂದ್ರೆ ಅದು ಸಿದ್ಧಲಿಂಗರೇ. ಸಿದ್ಧಲಿಂಗರನ್ನು ಬಿಟ್ಟರೆ ಮತ್ತೆ ಯಾರು ಅಷ್ಟು ಬರೋದಿಲ್ಲ. 15ನೇ ಶತಮಾನದ ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯ 1422ರಿಂದ 46ರವರೆಗೂ ಪ್ರೌಢದೇವರಾಯ ಇದ್ದ. ಸಂಗಮ ವಂಶದ ದೊರೆ. ಇವತ್ತು ನಾವು ಬಹಳ ನೆನೆಸಬೇಕಾದದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರೌಢದೇವರಾಯರನ್ನು ಬಹಳ ನೆನೆಸಬೇಕು. ಬಹಳ ಶ್ರೇಷ್ಠ ಮಟ್ಟದ ದೊರೆ. ಈ ನಾಡಿನೊಳಗೆ ಅಪ್ಪಟ ಬಸವಾದಿ ಪ್ರಮುಖರ ತತ್ವಗಳನ್ನು ತನ್ನ ತಲೆಯ ಮೇಲೆ ಇಟ್ಟು ಮೆರೆಸಿರ್ತಕ್ಕಂಥ ರಾಜ ಅಂದ್ರೆ ಆತ ವಿಜಯನಗರದ ಸಂಗಮ ವಂಶದ ಪ್ರೌಢದೇವರಾಯ. ಆ ಪ್ರೌಢದೇವರಾಯ 1422ರಲ್ಲಿ ಅಧಿಕಾರಕ್ಕೆ ಬಂದು 1446ರಲ್ಲಿ 24 ವರ್ಷದಲ್ಲಿ 101 ವಿರಕ್ತರನ್ನು ಕರ್ಕೊಂಡು 101 ವಿರಕ್ತರನ್ನ ವಿಜಯನಗರದಲ್ಲಿ ಇಟ್ಟುಕೊಂಡು ಆ ವಿಜಯನಗರ ಕಾಲಘಟ್ಟದಲ್ಲಿ ಕಲ್ಲುಮಠದ ಪ್ರಭುದೇವರು, ಕರಸ್ಥಲದ ವೀರಣ್ಣೊಡೆಯರು, ಕರಸ್ಥಲದ ನಾಗಿದೇವರು, ಮಗ್ಗೆಯ ಮಾಯಿದೇವರು, ಚಾಮರಸರು, ಬತ್ತಲೇಶ್ವರರು, ಚಕ್ಕಣಾರ್ಯರು, ಲಕ್ಕಣ್ಣ ದಂಡೇಶರು ಇಂಥ ಅನೇಕರು ಕೂಡಿಕೊಂಡು ಅವತ್ತೇನು ಶರಣ ಸಾಹಿತ್ಯವನ್ನು ಕಟ್ಟಿದ್ರು. ಬಸವಾದಿ ಪ್ರಮುಖರ ನಂತರ ಲಿಂಗಾಯತ ಧರ್ಮಕ್ಕೆ ರಾಜಾಶ್ರಯ ಕೊಟ್ಟದ್ದು, ರಾಜ ಪೂಜಿತಗೊಂಡದ್ದು ಯಾರ ಕಾಲ ಅಂದ್ರೆ ಅದು ವಿಜಯನಗರ ಕಾಲದ ಪ್ರೌಢದೇವರಾಯನ ಕಾಲ. ಆ ಪ್ರೌಢದೇವರಾಯನ ಕಾಲದಲ್ಲಿ ಎಲ್ಲಾ ಧರ್ಮಗಳನ್ನು ಪ್ರೀತಿಸುತ್ತಿದ್ದ ಪ್ರೌಢದೇವರಾಯ ಆದರೆ ಲಿಂಗಾಯತ ಧರ್ಮವನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮಾಣಗಳಿಂದ ನಮಗೆ ತಿಳಿದು ಬರುತ್ತದೆ. ಅಂತ ಪ್ರೌಢದೇವರಾಯ 101 ವಿರಕ್ತರನ್ನು ಕರ್ಕೊಂಡು ಅವತ್ತು ವಿಜಯನಗರ ಕಾಲದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ರು. ಪ್ರೌಢದೇವರಾಯನ ನಂತರ ಅವನ ಮಕ್ಕಳು ಬಹಳ ದುರ್ಬಲರಿದ್ದರು. ಅವರನ್ನ ಮೂಲಿಗೆ ಸರಿಸಿ ಸಂಗಮ ವಂಶವನ್ನು ಒತ್ತಿ ಸಾಳುವ ನರಸಿಂಹನಾಯಕ ಅಧಿಕಾರಕ್ಕೆ ಬಂದ. ಸಾಳುವ ನರಸಿಂಹನಾಯಕ ಅಧಿಕಾರಕ್ಕೆ ಬಂದ ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶರಣ ಪರಂಪರೆ ಹೋಗಿ ಮತ್ತೆ ವೈಷ್ಣವ ಪರಂಪರೆ ಬಂತು. 3 ಮನೆತನಗಳು ವೈಷ್ಣವರೇ ಆಳಿದ್ರು. ಸಾಳವ, ತುಳು, ಅರೆವೀಡು ಇವು 3 ವೈಷ್ಣವರೇ ಆಳಿದ್ರು. ಒಂದು ಮನೆತನ ಲಿಂಗಾಯತರದ ಆಳ್ತು. ಲಿಂಗಾಯತರ ಆಳುವಾಗ ವಿರಕ್ತರಿಗೆ ದೊಡ್ಡ ಗೌರವ, ಬಹಳ ದೊಡ್ಡ ಕಿಮ್ಮತ್ತು, ಘನತೆ, ಗೌರವ, ವಚನಗಳ ಪ್ರಕಟಣೆ, ಸಾಹಿತ್ಯ ಸಂಪಾದನೆ ಇವೆಲ್ಲ ಬಂದು ಪ್ರೌಢದೇವರಾಯ ಪಾದ 101 ವಿರಕ್ತರು ಚೆದರಿದರು. ವಿಜಯನಗರ ಹಾಳು ಸುಳ್ಯಾಕತ್ತು, ವಿಜಯನಗರ ಹಳಹಳಹಳ ಅನ್ನಕತ್ತು. ಅಶಾಂತಿ ಪರ್ವ ಬಂತು. ಆ ಅಶಾಂತಿ ಪರ್ವದಲ್ಲಿ ಕೋಟಿ ಸೂರ್ಯ ಪ್ರಕಾಶ ತೇಜರಾಗಿ ಬಂದವರು ಹರದನಹಳ್ಳಿಯ ಗೋಸಲದ ಸಿದ್ಧಲಿಂಗೇಶ್ವರರು. ಬಹಳ ಪ್ರಭಾವಿಯಾಗಿ ಬರ್ತಾರೆ ಇವರು. ಹೇಗೆ ಬಂದರು ಅಂದ್ರೆ ಕಲ್ಯಾಣದಲ್ಲಿ ಒಂದೇ ಕಡೆ ನಡೆದಿತ್ತು, ಅದು ಬಸವ ಕಲ್ಯಾಣ. ಎರಡನೇದು ವಿಜಯ ಕಲ್ಯಾಣ. ವಿಜಯ ಕಲ್ಯಾಣದಲ್ಲಿನೂ ಕೂಡ ಒಂದೇ ಕಡೆ ಕಾರ್ಯಕ್ಷೇತ್ರವಾಗಿ ನಡೆದಿತ್ತು. ಆದ್ರೆ ಸಿದ್ಧಲಿಂಗೇಶ್ವರರು ಒಂದೇ ಕಡೆ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಈ ಶರಣ ತತ್ವಗಳನ್ನ ಚರಜಂಗಮರಾಗಿ ನಾಡಿನ ತುಂಬೆಲ್ಲ ತಾವು ಎಲ್ಲೆಲ್ಲಿ ಹೊಕ್ಕಾರಲ್ಲಿ ತಗೊಂಡು ಹೋದ್ರು. ಇವರ ಜೊತೆ 701 ವಿರಕ್ತರಿದ್ರು. 701 ವಿರಕ್ತರು 3000 ಭಕ್ತ ಚರಮೂರ್ತಿಗಳನ್ನು ಕರ್ಕೊಂಡು ಸಿದ್ಧಲಿಂಗೇಶ್ವರ ಅಖಂಡ ಭಾರತವನ್ನ
3 ಸಲ ಸುತ್ತಿದ್ರು ಅಂತ ತಿಳ್ಕೊಂಡು ಅವರು ಇತಿಹಾಸದಲ್ಲಿ ಹೇಳ್ತಾರೆ. ಆ ಪುಣ್ಯಾತ್ಮನ ಚರಿತ್ರೆ ಅಂದ್ರೆ ಇಡೀ ಕನ್ನಡ ನಾಡಿನ ಚರಿತ್ರೆಯನ್ನು ಓದಿದಷ್ಟು ಸಂತೋಷವಾಗ್ತದೆ. ಸಿದ್ಧಲಿಂಗೇಶ್ವರನ ಕೊಂಡಾಡೋದಂದ್ರೆ ಅದು ಕನ್ನಡ ನಾಡನ್ನು ಕೊಂಡಾಡಿದಂಗೆ. ಸಿದ್ಧಲಿಂಗೇಶ್ವರನ ನೆನೆಸೋದು ಅಂದ್ರೆ ಅದು ಸಾಕ್ಷಾತ್ ಪರಮಾತ್ಮನ ನೆನೆಸಿದಷ್ಟು ಸಂತೋಷ. ಆತನನ್ನು ನೆನೆದವರು ಧನ್ಯರಾದರು, ಆತನನ್ನು ಕೊಂಡಾಡಿದವರು ಧನ್ಯರಾದರು, ಮಾನ್ಯರಾದರು. ಅವತ್ತಿನ ಕಾಲದಲ್ಲಿ ಅವರ ಪ್ರಭಾವ ಎಷ್ಟು ದೊಡ್ಡದಾಯಿತು ಅಂದ್ರೆ ಪರಮಗುರು ತೋಂಟದ ಸಿದ್ಧಲಿಂಗೇಶ್ವರರು ಎಲ್ಲೆಲ್ಲಿ ಹಾದು ಹೋಗ್ತಾರ ಆ ಜಗವೆಲ್ಲ ಪಾವನ ಆದವು, ಪರಿಪಕ್ವವಾದವು. ಸಣ್ಣ ಸಣ್ಣ ಮಕ್ಕಳ ಸಹಿತ ಆಟ ಆಡುವಾಗ ಒಬ್ಬರು ಗದ್ದಿಗೆ ಮೇಲೆ ಕುಂದ್ರುದು, ಒಬ್ಬರು ಕುಂತು ಪಾದೋದ ಪಾದಪೂಜೆ ಮಾಡ್ಕೊಳ್ಳೋದು, ಅವ್ರ ಕೈಯಾಗಿ ಲಿಂಗ ಹಿಡ್ಕೊಳ್ಳೋದು, ಅವ್ರ ಪಾದ ಹಿಡ್ಕೊಂಡು ಒಬ್ಬ ಪಾದೋದಕ ಮಾಡ್ಕೊಳ್ಳೋದು, ಗುರು ಪಾದೋದಕ ತಗೊಂಬರ್ರಿ ಅಂತ ತಿಳ್ಕೊಂಡು ಆ ಹುಡುಗ ಕೊಡೋದು, ಎಲ್ಲರೂ ಪಾದೋದಕ ಕೈಯಾಗಿ ಕಲ್ಲು ಹಿಡ್ಕೊಂಡು ಎಲ್ಲರೂ ಪಾದೋದಕ ತಗೊಳಕ್ ಬರೋದು. ಮಕ್ಕಳ ಸಹಿತ ಯಾವ ಆಟ ಆಡ್ತಿತ್ತು ಅಂದ್ರೆ ಈ ಸಿದ್ಧಲಿಂಗೇಶ್ವರ ಆಟ ಆಡ್ತಿದ್ರು. ಯಾಕಂದ್ರೆ ಸಿದ್ಧಲಿಂಗೇಶ್ವರ ಎಲ್ಲಾ ಕಡೆ ಹೋದಲ್ಲಿ ರಾಜಪೂಜಿತರಾಗಿ ಅವರು ಪಾದೋದಕವನ್ನು ಕೊಡ್ತಿದ್ರು. ಅವರಿಂದ ಶಿಷ್ಯರು ಬಾಳ ಇರ್ತಿದ್ರು. ಭಕ್ತರೆಲ್ಲ ಆ ಪಾದೋದಕ ತೆಗೆದುಕೊಳ್ಳುವಾಗ ಸಿದ್ಧಲಿಂಗರ ಪಾದೋದಕ, ಸಿದ್ಧಲಿಂಗರ ದರ್ಶನ ಅಂದ್ರೆ ಅದು ಪರಮಾತ್ಮನ ದರ್ಶನ ಅಂತ ತಿಳ್ಕೊಂಡು ಸಾವಿರಾರು ಜನ ಆವತ್ತಿನ ಕಾಲದಲ್ಲಿ ಅವ್ರು ನೋಡಕ್ ಬರ್ತಿದ್ರು. ಅದರ ಪರಿಣಾಮ ಎಷ್ಟಾಗ್ತದ್ರೆ ಆಡೋ ಮಕ್ಕಳು ಸಹಿತ ಸಿದ್ಧಲಿಂಗೇಶ್ವರ ವೇಷ ಹಾಕೊಂಡು ಗದ್ಗಿ ಮೇಲೆ ಒಬ್ಬರು ಸಿದ್ಧಲಿಂಗನ ವೇಷದಲ್ಲಿ ಕುಂದ್ರವರು, ಇನ್ನು ಹುಡುಗರು ಶಿಷ್ಯರ ರೂಪದಲ್ಲಿ ಕುಂತು ಲಿಂಗ ಪೂಜೆ ಮಾಡಿಕೊಂಡು ಪಾದೋದಕ ಕೊಡುವಂತ ಆಟಗಳನ್ನು ಆಡ್ತಿದ್ವು. ಅಂದ್ರೆ ಸಿದ್ಧಲಿಂಗೇಶ್ವರರು ಎಷ್ಟು ರಾಜಪೂಜಿತರಾಗಿದ್ರು, ಎಷ್ಟು ಜಾನಪದ ಮಟ್ಟದಲ್ಲಿ ಸಾಮಾನ್ಯರ ಮಟ್ಟದಲ್ಲಿ ಕೂಡ ಸಿದ್ಧಲಿಂಗೇಶ್ವರ ಮಕ್ಕಳ ಹೃದಯವನ್ನು ಕೂಡ ತಟ್ಟಿದ್ರು ಅನ್ನುವಂಥದ್ದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅಂತ ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ಬಹಳ ಅದ್ಭುತವಾದ ಕೆಲಸ ಕಾರ್ಯಗಳಾದವು. ಒಂದು ವೇಳೆ ಬಸವಾದಿ ಪ್ರಮುಖರ ನಂತರ ತೋಂಟದ ಸಿದ್ಧಲಿಂಗೇಶ್ವರರು ಬಾರದೆ ಹೋಗಿದ್ದರೆ ಇವತ್ತು ನಾವು ಕುಂತಂತ ಮಠಗಳು ಇರ್ತಿದ್ದಿಲ್ಲ, ನಮ್ಮ ನಾಡಿನಲ್ಲಿ ಸ್ವಾಮಿಗಳು ಇರ್ತಿದ್ದಿಲ್ಲ. ಇದು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ಈ ಶ್ರೀಮಂದಿರಂಜನ ಪ್ರಣವ ಸ್ವರೂಪಿಗಳು ಅಂತ ಏನಾದರೂ ಬಂದಿದ್ರೆ ಇದರಲ್ಲಿ ಏನಾದರೂ ಒಂದು ಕೀರ್ತಿ ಗೌರವ ಅದು ಎಡೆಯೂರಿನ ತೋಂಟದಾರರಿಗೆ ಸಲ್ಲಬೇಕಾಗ್ತದೆ, ಅದು ಸಿದ್ಧಲಿಂಗೇಶ್ವರರಿಗೆ ಸಲ್ಲಬೇಕಾಗ್ತದೆ. ಹೀಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ದೊಡ್ಡ ದೊಡ್ಡ ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ನಂತರದಲ್ಲಿ ಬಹಳಷ್ಟು ಸ್ವಾಮಿಗಳು ಬಂದರು, ಕೆಲವು ಪರಂಪರೆಗಳು ಬಂದು. ಅವೆಲ್ಲ ಪರಂಪರೆಗಳಿಗೂ ಮೂಲ ಬೇರಂದ್ರೆ ಅದು ಸಿದ್ಧಲಿಂಗರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಅಂತ ಅನಾದಿ ನಿರಂಜನಾದಂಥ ತೋಂಟದ ಸಿದ್ಧಲಿಂಗೇಶ್ವರನ ಕುರಿತು ಕನ್ನಡದಲ್ಲಿ ಅನೇಕ ಕಾವ್ಯಗಳು ಬಂದಾವ. ನಿಮಗೆ ಗೊತ್ತಿರಲಿ, ಸಿದ್ಧಲಿಂಗೇಶ್ವರನ ಕುರಿತು ಒಬ್ಬ ಬ್ರಾಹ್ಮಣ ಕವಿ ಯಲಹಂಕದ ನಾಡಪಟುಗಳ ಶಿಷ್ಯ ಹೇರಂಬ ಅನ್ನುವಂತವ ತನ್ನ ದೊರೆಗಳಿಗೆ, ಒಕ್ಕಲಿಗರ ದೊರೆಗಳಿಗೆ ಸಿದ್ಧಲಿಂಗೇಶ್ವರನ ಚರಿತ್ರೆಯನ್ನು ಹೇಳಿ ಅದನ್ನ ಸಾಂಗತ್ಯ ರೂಪದಲ್ಲಿ ಒಬ್ಬ ಬ್ರಾಹ್ಮಣ ಕವಿ ಸಿದ್ಧಲಿಂಗೇಶ್ವರ ಚರಿತ್ರೆ ಬರೀತಾರೆ ಅಂತಂದ್ರೆ ಸಿದ್ಧಲಿಂಗೇಶ್ವರ ವ್ಯಕ್ತಿತ್ವ ಎಷ್ಟು ದೊಡ್ಡ. ಹೇರಂಬ ಕವಿಯ ಸಾಂಗತ್ಯ ಅಂತ ಬರ್ತದೆ. ಹೂಲಿಯ ಸಿದ್ಧಲಿಂಗೇಶ ಆಚಾರ್ಯ ಪರಂಪರೆಯಲ್ಲಿ ಬರ್ತಕ್ಕಂಥವ. ಆಚಾರ್ಯ ಪರಂಪರೆಯನ್ನು ಬಿಟ್ಟು ಆತ ಕೊನೆಗೆ ಸಿದ್ಧಲಿಂಗರ ಶಿಷ್ಯನಾಗಿ ಶಿವಯೋಗ ಪರಂಪರೆಯನ್ನು ಒಪ್ಪಿಕೊಂಡು ತೋಂಟದ ಸಿದ್ದೇಶ್ವರ ಭಾವರತ್ನಾವರಣ ಸ್ತೋತ್ರ ಅಂತ ತಿಳ್ಕೊಂಡು ಬರೀ ಸಿದ್ಧಲಿಂಗೇಶ್ವರನ ಕೊಂಡಾಡಿರ್ತಕ್ಕಂಥ ಸ್ತುತಿ ಮಾಡಿರ್ತಕ್ಕಂಥ ಪದ್ಯಗಳನ್ನು ಬರೆದಿದ್ದಾನೆ. ಸುವಿ ಮಲ್ಲನು ಕೂಡ ಸಾಂಗತ್ಯ ಬರೆದಿದ್ದಾನೆ. ಬಸವಲಿಂಗ ಕವಿ ಸಿದ್ಧಲಿಂಗೇಶ್ವರನ ಕುರಿತು ಸಾಹಿತ್ಯ ಬರೆದಿದ್ದಾನೆ. ಶಾಂತೇಶ ಕವಿ ಬರೆದಿದ್ದಾನೆ. ವಿರಕ್ತ ತೋಂಟದಾರರು ಅಂತ ತಿಳ್ಕೊಂಡು ಸಿದ್ಧಲಿಂಗೇಶ್ವರನ ಕುರಿತು ವಾರ್ತಕ ಷಟ್ಪದಿಯಲ್ಲಿ 25 ಸಂಧಿಗಳಲ್ಲಿ ಅವರ ಚರಿತ್ರೆಯಲ್ಲಿ ಸಿದ್ದೇಶ್ವರ ಪುರಾಣವನ್ನೇ ಬರೆದಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಬಹುಶಃ ಕನ್ನಡ ನಾಡಿನಲ್ಲಿ ಬಸವಾದಿ ಪ್ರಮುಖರ ನಂತರ ಬಹಳಷ್ಟು ಪೂಜಿಸಿಕೊಂಡವರು, ಬಹಳಷ್ಟು ಬರೆಸಿಕೊಂಡವರು, ಬಹಳಷ್ಟು ರಾಜ ಪೂಜಿತರಾದವರು, ಸಾಹಿತ್ಯ ಪೂಜಿತರಾದವರು, ಭಕ್ತ ಪೂಜಿತರಾದವರು ಯಾರಾದರೂ ಇದ್ರೆ ಅದು ತೋಂಟದ ಸಿದ್ಧಲಿಂಗೇಶ್ವರ ಅನ್ನುವಂಥದ್ರಲ್ಲಿ ಸಂಶಯವಿಲ್ಲ. ಇಂತಹ ಸಿದ್ಧಲಿಂಗೇಶ್ವರನ ಕುರಿತು, ಯಾಕಂದ್ರೆ ಈ ಮಠ ನೇರವಾಗಿ ಅವರ ಶಿಷ್ಯ ಪರಂಪರೆಯ ಮಠ ಇದೆ. ಸಿದ್ಧಲಿಂಗೇಶ್ವರ ಶಿಷ್ಯ ಮಠನೇ ಇದೆ ಈ ಮಠ. ಯಾಕಂದ್ರೆ ಆ ಪುಣ್ಯಾತ್ಮರ ಜಾಗದಲ್ಲಿ ಈ ವರ್ಷ ಬಹುಶಃ ಮುಂಡರಗಿಯ ಈ ಮಠದ ಪ್ರವಚನಕ್ಕೆ ಇತಿಹಾಸ ಎಷ್ಟು ವರ್ಷ ಇತ್ತು ನನಗೆ ಗೊತ್ತಿಲ್ಲ. ಮೊದಲಿನಿಂದಲೂ ಕೂಡ ಇತ್ತು ಅಂತ ನಾನು ಕೇಳಿನಿ. ಮೃತ್ಯುಂಜಯ ಸ್ವಾಮಿಗಳ ಕಾಲದಲ್ಲಿನೂ ಇತ್ತು, ನಂತರ ವಿರೂಪಾಕ್ಷ ಸ್ವಾಮಿಗಳ ಕಾಲದಲ್ಲಿನೂ ಇತ್ತು, ನಂತರ ನಮ್ಮ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಬಂದ ಮೇಲೇನು ಪ್ರತಿ ವರ್ಷ ಮುಂಡರಗಿಯಲ್ಲಿ ಪ್ರವಚನ ಪುರಾಣಗಳು ನಡೀತಿದ್ವು ಅನ್ನೋದು ಗೊತ್ತು. ಅಜ್ಜಾರು ಹೇಳುತ್ತಿದ್ರು, ನೀವು 2006 ಬಂದಿ, ನಾ ಬಂದಾಗ ಇನ್ನು ಮಣ್ಣಿನ ಗಾಡಿ ಇತ್ತು, ಪ್ರಸಾದ ಕುಂತ್ರು ಮಣ್ಣು ಉದುರಿ ಬೀಳ್ತಿತ್ತು ಅಂತೇಳಿ ನನಗಿಂತ ಮೊದಲು ಬಂದವರು ಗುರುಗಳು. ಅವ್ರ ಕಾಲಘಟ್ಟ ಮತ್ತೆ ಇದು ಹೋಗ್ತದೆ. ಬಹುಶಃ ಅಜ್ಜವ್ರು ಬಂದದ್ದು 1998ರಲ್ಲಿ ಅಂತ ಕಾಣುತ್ತೆ. ಪೂಜ್ಯರು 96ರಲ್ಲಿ ಬಂದಾಗ, ಅವ್ರು 96ಕ್ಕೆ ಬಂದ ಮೇಲೆ ನಂತರ 10 ವರ್ಷಕ್ಕೆ ನಾವು ಬಂದ್ವಿ. 2006ಕ್ಕೆ ನಾವು ಬಂದ್ವಿ. ನಮ್ಗೆ ಅವ್ರಿಗೆ 10 ವರ್ಷ ಪಡ್ತಾರೆ. ಅಂದ್ರೆ ಪೂಜ್ಯ ಮಹಾಸ್ವಾಮಿಗಳು ಇದೇ ಮಠದಲ್ಲೇ ಪ್ರವಚನ ಮಾಡಿದರು. ಮುಂದೆ ಇಲ್ಲಿಂದ ಅಣ್ಣಿಗೇರಿಗೆ ಬಂದರು, ಅಣ್ಣಿಗೇರಿಯಲ್ಲಿ ಇದ್ರು, ನಂತರದಲ್ಲಿ ಬೈಲೂರಿಗೆ ಹೋಗ್ತಾರೆ. ಹೀಗಾಗಿ ಈ ಪೀಠ ಪರಂಪರೆಯ ಮೇಲೆ ಸಿದ್ಧಲಿಂಗರ ಮೇಲೆ ಪೂಜ್ಯ ಗುರುಗಳ ಅಪಾರವಾದ ಭಕ್ತಿ ಶ್ರದ್ಧೆ ಅವರಿಗೆ, ಸಿದ್ಧಲಿಂಗರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ.
ನಾನು ಪೂಜ್ಯ ಅಪ್ಪಗಳವರಲ್ಲಿ ಯಾರನ್ನ ಕಾಣ್ತೀನಿ ಅಂದ್ರೆ ಹೇರಂಬ ಕವಿಯನ್ನ ಕಾಣ್ತೇನೆ. ಹೇರಂಬ ಕವಿ ಆತ ಅವತ್ತು ಯಲಹಂಕದ ನಾಡಪ್ರಭುಗಳ ಶಿಷ್ಯನಾಗಿ ಅವತ್ತು ತನ್ನ ಜನಿವಾರವನ್ನು ತೆಗೆದುವುದು ತೋಟದ ಸಿದ್ಧಲಿಂಗೇಶ್ವರರ ಹೊಗಳಿ ಅವರನ್ನು ಕುರಿತು ಕಾವ್ಯವನ್ನು ಬರೆದು ಸ್ವತಃ ಯಲಹಂಕದ ರಾಜರಿಗೆ ಲಿಂಗ ದೀಕ್ಷೆ ಮಾಡಿಸಿದ ಅನ್ನುವಂಥ ಇತಿಹಾಸ ಬರ್ತದೆ. ಅಂದ್ರೆ ಸಿದ್ಧಲಿಂಗೇಶ್ವರರು ಸಾಮಾನ್ಯರಲ್ಲ, ಅಸಾಮಾನ್ಯ ವ್ಯಕ್ತಿತ್ವದ ಮಹಾ ಚರಿತ್ರರು. ಮತ್ತು ಅವತ್ತವರು ಎಷ್ಟೋ ಭಕ್ತರಿಗೆ ಭಕ್ತ ಪೂಜಿತರಾಗಿದ್ರು ಅಂದ್ರೆ ನಿಮಗೆ ಹೇಳ್ತೀನಿ, ಇವತ್ತಿಗೂ ಅವರ ಪ್ರಭಾವ ಇವತ್ತಿಗೂ ಕಡಿಮೆ ಆಗಿಲ್ಲ. 1470 ಕಾಲಘಟ್ಟದಲ್ಲಿ ಪೂಜ್ಯರು ಬರ್ತಾರೆ. 85 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ, 95 ಅಂತ ಹೇಳ್ತಾರೆ, 105 ವರ್ಷ ಇದ್ರು ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರೆ. ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಸಿದ್ಧಲಿಂಗ ಮಹಾಶಿವಯೋಗಿ ಈ ನಾಡಿನೊಳಗೆ ಆತ ಬರದೇ ಹೋಗಿದ್ರೆ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಬೆಳಿತಿದ್ದಿಲ್ಲ, ವಿರಕ್ತ ಮಠಗಳು ಇರ್ತಿದ್ದಿಲ್ಲ. ವಿರಕ್ತ ಮಠಗಳು ಇಲ್ಲ ಅಂದ್ರೆ ಇಂಥ ಪ್ರವಚನ, ಇಂಥ ಸಾಹಿತ್ಯ, ಇಂಥ ಸಂಸ್ಕೃತಿ ಮರೀಚಿಕೆಯಾಗಿತ್ತು. ಇವತ್ತು ನಾವು ಏನಾ ಮಾಡೀವಿ ಅಂದ್ರೂ, ಏನಾ ಕಟ್ಟೀವಿ, ಏನಾ ಗಳಿಸೀವಿ, ಏನಾ ಬೆಳೆಸಿ ಎಷ್ಟೇ ದೊಡ್ಡವರಾಗಿವೆ ಅಂದ್ರೂ ಇದೆಲ್ಲ ಯಾರ ಪಾದಕ್ಕೆ ಮುಟ್ಟಬೇಕಂದ್ರೆ ಇದು ತೋಟದ ಸಿದ್ಧಲಿಂಗರ ಪಾದಕ್ಕನ ಮುಟ್ಟಬೇಕು, ಆತನ ಪಾದಕ್ಕನ ಮುಟ್ಟಬೇಕಿತ್ತು. ಹೇಳ್ತಾರೆ ಅವತ್ತಿನ ಕಾಲಕ್ಕೆ ಅವರು ಹೊಂಟ್ರ ಹಕ್ಕಿ ಪಕ್ಷಿಗಳು ಅವ್ರು ನೋಡಾಕ್ ಬಂದು ಕುದುರ್ತಿದ್ವು ಅಂತ ಗಿಡದಾಗ ಅವ್ರ ಚರಿತ್ರೆ ಹೇಳಿ ಬರ್ತದೆ. ಸಿದ್ಧಲಿಂಗೇಶ್ವರ ಹೊಂಟ್ರ ಮನುಷ್ಯರಲ್ಲ, ಹಕ್ಕಿ ಪಕ್ಷಿಗಳು ಬಂದು ಅವ್ರನ್ನ ಹಂಗೆ ಕಣ್ಣಿಟ್ಟು ನೋಡ್ತಿದ್ವು. ಹೂವಿನ ಗಿಡಗಳ ಬಗ್ಗೆ ನಮಸ್ಕಾರ ಮಾಡಿದ್ವು ಅಂತ ಬರೀತಾರೆ. ನಾವು ವೈಚಾರಿಕ ಸ್ವಾಮಿಗಳು, ನಾವು ವೈಜ್ಞಾನಿಕತೆಯನ್ನು ಒಪ್ಪೋರು, ಆದರೂ ಕೂಡ ಸಿದ್ಧಲಿಂಗರ ವಿಷಯ ಬಂದಾಗ ನಾನು ನಿಜವಾಗಿ ಪವಾಡಗಳನ್ನು ಒಪ್ಪುತ್ತೇನೆ. ಕಾರಣ ಪವಾಡಗಳಂದ್ರೆ ಅವೇನು ನೀವು ತಿಳ್ಕೊಂಡಂಗ ಸುಮ್ಮನೆ ಆ ಪವಾಡ ಅಲ್ಲ. ಒಬ್ಬ ಮಹಾಶಿವಯೋಗಿಯ ಅಘಟಿತ ಘಟನೆಗಳ ಶಕ್ತಿ, ಆ ಲಿಂಗಾಂಗ ಸಾಮರಸ್ಯದ ಶಕ್ತಿಗೆ ಇಡೀ ನಿಸರ್ಗ ಪ್ರಕೃತಿ ಸಿದ್ಧಲಿಂಗೇಶ್ವರಿಗೆ ಮಣದಿತ್ತು. ಹೀಗಾಗಿ ಅವರಿಗೆ ಹರಿತಕ್ಕಂಥ ನದಿ ದಾರಿ ಬಿಡ್ತು. ಅವತ್ತಿನ ಕಾಲದಲ್ಲಿ ಹಕ್ಕಿ ಪಕ್ಷಿಗಳ ಸಹಿತ ಅವರನ್ನು ನೋಡಾಕ ಬಂದವು, ಹೂವಿನ ಗಿಡಗಳ ಬಗ್ಗೆ ಅವರಿಗೆ ನಮಸ್ಕಾರ ಮಾಡಿದವು. ಕೊಡಕ್ಕೆ ಆಣಿ ಇಟ್ಟರೆ ತೇಲಿ ಹೋಗುವಂಥ ಕೊಡ ಸಹಿತ ಹೊಳೆ ಬಂತು ಅಂತ ತಿಳ್ಕೊಂಡು ಅವರ ಅನೇಕ ಚರಿತ್ರೆಗಳಲ್ಲಿ ಕೇಳ್ತೇವೆ. ಆ ದನ ಒಂದು ಹೊಲದಾಗ ಹೋಗಿ ಬೇರೆದವರು ಪೈರು ತಿನ್ನುವಾಗ ನಿನಗೆ ಸಿದ್ಧಲಿಂಗನ ಆಣಿ ಅಂತ ಇಟ್ಟರೆ ಅದು ದನ ಮೇವು ತಿನ್ನೋದು ಬಿಡುತ್ತಂತ. ಕೊನೆಗೆ ಸಿದ್ಧಲಿಂಗೇಶ್ವರ ಲಿಂಗ ಪೂಜೆಯಲ್ಲಿ ಕುಂತಾಗ ಅವರಿಗೆ ಅದು ಈ ದನ ಮೇವು ತಿನ್ನೋದು ಬಿಟ್ಟದ್ದು ಗೊತ್ತಾಗಿ ಅವರು ಬಂದು ಅದರ ಡುಪ್ಪದ ಮೇಲೆ ಕೈಸಿ ಆಡಿ ಬಿಟ್ಟದೆಪ್ಪ ನೀನು ಮೇ ಅಂದಾಗ ಅವಾಗದು ಮೇಯ್ತಂತ ನೋಡ್ರಿ. ಬಾಯಿಲದ ಪ್ರಾಣಿಗಳ ಸಹಿತ ಸಿದ್ಧಲಿಂಗರ ಹೆಸರು ಹೇಳಿದ್ರು ಭಕ್ತಿತ್ತು. ಅಂದ್ರೆ ಎಂಥ ವ್ಯಕ್ತಿತ್ವ ಇತ್ತು ಅವ್ರದಂದ್ರೆ ವರ್ಷ ನನಗಷ್ಟು ಮಟ್ಟಿಗೆ ಇವರಂತ ದೊಡ್ಡ ಮಹಾತ್ಮರು ಯಾರು ಬಂದಿಲ್ಲ ಬಿಡಿ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಯಾರ ಬಂದ್ರು ಇವ್ರು ಶಿಷ್ಯರ ಬರ್ಬೇಕು, ಅವರು ಇವ್ರ ಪ್ರಶಿಷ್ಯರ ಬರ್ಬೇಕು, ಇವ್ರನ್ನ ಮೀರ್ಸಿ ಹೋಗೋರು ಅನ್ಕೊಂಡು ಇವತ್ತಿಗೂ ಬಂದಿಲ್ಲ ಅನ್ನೋದೇ ನನ್ನ ಬಲವಾದ ಸಿದ್ಧಾಂತ. ಮತ್ತು ಇದ್ರ ಬಗ್ಗೆ ಯಾರು ಯಾವ ಟೈಮ್ನಾಗ ಬಂದ್ರು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧತೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅಂತ ತಿಳ್ಕೊಂಡು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಂತ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಈ ಪೂಜ್ಯ ಮಹಾಶಿವಯೋಗಿಗಳು. ಇಂಥವರ ಚರಿತ್ರೆ ಏನಿದೆಯಲ್ಲ ಅದು ಈ ವರ್ಷ ಈ ಶ್ರೀಮಠದಲ್ಲಿ ನಡೀತದೆ. ದೊಡ್ಡ ಚರಿತ್ರೆ ಇದು. ಇದನ್ನು ಅಷ್ಟು ಹೇಳ್ತೇನೆ ಅಂತಲ್ಲ, ಎಷ್ಟು ಸಾಧ್ಯ ಆಗ್ತದೆ. ಸಮುದ್ರ ಬಹಳ ದೊಡ್ಡದು, ಸಾಗರಮ್ಮೆ ಗಾಗರ ಅಂತ ಹೇಳ್ತಾರೆ. ಅದನ್ನ ಎಷ್ಟು ಭವಿಷ್ಯ ತುಂಬಿಕೊಳ್ಳಿಕ್ಕೆ ಸಾಧ್ಯನೋ 15 ದಿವಸ ನನಗೆ ಸಮಯ ಇದೆ. ಅದರಲ್ಲಿ ವಿಶೇಷ ಕಾರ್ಯಕ್ರಮಗಳು ಕೂಡ ಬರ್ತಾವೆ. ಅದು ಎಲ್ಲದರಲ್ಲಿಯೂ ಕೂಡ ಸಾಧ್ಯವಾದಷ್ಟು ಬರೀ ಸಿದ್ಧಲಿಂಗೇಶ್ವರ ಚರಿತ್ರೆಗೆ ನಾನು ಮೀಸಲಾಗಿರೋದಿಲ್ಲ, ಅವರು ವಚನಗಳನ್ನು ಕೂಡ ಬರೆದಿದ್ದಾರೆ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ನಿಂತ ಮೇಲೆ ಅದನ್ನು ಮತ್ತೆ ಹೊಳ್ಳಿ ವಚನ ಜ್ಯೋತಿಯನ್ನು ಬೆಳಗಿಸಿ ಮತ್ತೆ ವಚನಗಳ ಪುನರುತ್ಥಾನ ಆಗಿದ್ದು ಯಾರ ಕಾಲ ಅಂದ್ರೆ ಅದು ತೋಟದ ಸಿದ್ಧಲಿಂಗ ಯತಿಗಳ ಕಾಲದಲ್ಲಿ ಆಯಿತು ಅನ್ನುವಂಥದ್ದನ್ನು ನಾವು ನೋಡಬೇಕು. 701 ಶತಸ್ಥರದ ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಶಿವಾನುಭವ ಇದೆ, ಅದರಲ್ಲಿ ಲೋಕಾನುಭವ ಇದೆ, ಅದರಲ್ಲಿ ಆತ್ಮಾನುಭವ ಇದೆ, ಅದರಲ್ಲಿ ಜೀವ, ಜಗತ್ತು, ಪರಮಾತ್ಮ, ಮನುಷ್ಯನ ಹುಟ್ಟಿದ ಮೇಲೆ ಮನುಷ್ಯ ಮಾಡಬೇಕಾದ ಕಾರ್ಯಗಳು, ಮಾನವ ಜೀವನದ ಅಂತಿಮ ಘಟ್ಟ, ಇವನ್ನೆಲ್ಲವನ್ನು ಕುರಿತು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿರ್ತಕ್ಕಂಥವರು ತೋಟದ ಸಿದ್ಧಲಿಂಗ ಶಿವಯೋಗಿಗಳು. ಹೀಗಾಗಿ ಅವರು ಬರೀ ಮಹಾತ್ಮರ ಅಟ್ಟ ಅಲ್ಲ, ಶಿವಯೋಗಿಗಳ ಅಟ್ಟ ಅಲ್ಲ, ಅವರು ಕವಿಗಳು ಆಗಿದ್ರು, ಅವರು ಲೋಕಾನುಭಾವಿಗಳಾಗಿದ್ರು, ಅವರು ಶಿವಾನುಭವಿಗಳಾಗಿದ್ರು, ಅವರು ಶಿವಯೋಗ ಚರಕುಲ ಚಕ್ರವರ್ತಿಗಳಾಗಿದ್ರು. ಅವರು ಕುಂತಲ್ಲಿ ಹುಟ್ಟು ಬೆಳೀತು. 6 ತಿಂಗಳ ಕಾಲದಲ್ಲಿ ಹುಟ್ಟು ಬೆಳೆದ್ರೆ ಅವರು ಕಕ್ಕೇರಿಯ ತೋಟದಲ್ಲಿ ಕುಂತದಕ್ಕೆ ಅವರಿಗೆ ತೋಟದಾರರೇ ಅಂತ ತಿಳ್ಕೊಂಡು ಅವ್ರಿಗೆ ಹೆಸರು ಆಯಿತು ಅನ್ನುವಂಥದ್ದು ಇವನ್ನೆಲ್ಲ ಕೇಳ್ತೇವೆ. ಇಂಥ ಅನೇಕ ಚರಿತ್ರೆಗಳನ್ನು ಇಟ್ಟುಕೊಂಡು ಆ ಮಹಾಸ್ವಾಮಿ ನೋಡ್ರಿ 12ನೇ ಶತಮಾನದಲ್ಲಿ ಶರಣ ಧರ್ಮ ಕಲ್ಯಾಣದಲ್ಲಿ ಹುಟ್ಟಿತು, ಲಿಂಗಾಯತ ಧರ್ಮ ಕಲ್ಯಾಣದಲ್ಲಿ ಹುಟ್ಟಿತು, ಉತ್ತರದಲ್ಲಿ ಹುಟ್ಟಿತು, ದಕ್ಷಿಣಕ್ಕೆ ಬೆಳಕೊಂತ ಹೋತು. 15ನೇ ಶತಮಾನದಲ್ಲಿ ದಕ್ಷಿಣದಿಂದ ಮತ್ತೆ ಈ ಧರ್ಮ ಪ್ರಸಾರಕ್ಕೊಂತ ಉತ್ತರಕ್ಕೆ ಬಂತು ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಅಂದ್ರೆ ಸಿದ್ಧಲಿಂಗೇಶ್ವರರು ಸ್ಪಷ್ಟವಾಗಿ ಶರಣರನ್ನೇ ಅವ್ರು ಹಿಡ್ಕೊಂಡು ಬರ್ತಾರೆ. ಹೇಳ್ತಾರೆ ಅವರು, ಸಂಗನ ಬಸವಣ್ಣನೇ ಏನಿಗೆ ಗುರು, ಚನ್ನಬಸವಣ್ಣನೇ ಏನಿಗೆ ಲಿಂಗ, ಪ್ರಭುದೇವರೇ ಏನಿಗೆ ಜಂಗಮ, ನಿತ್ಯ ನಿರಂಜನ ಪರವಸ್ತು ತಾನೊಂದೇ 3 ತೆರನಾಗಿತ್ತು, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ತಿಳ್ಕೊಂಡು ಹೇಳ್ತಾರೆ.
ಬಸವಾದಿ ಪ್ರಮುಖರು ನೀನು ನನ್ನ ಮರ್ತ್ಯಕ್ಕೆ ಕಳುಹಿದಿರಾಗಿ ನನಗೆ ಸಿದ್ಧಲಿಂಗನೆಂಬ ನಾಮ ನಿನ್ನಿಂದ ಬಂದಿತ್ತೆಂಬುದು ಅರಿತಿನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಅವರ ಅನೇಕ ವಚನಗಳಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು, ನೀಲಲೋಚನೆಯಮ್ಮ, ಸಿದ್ದರಾಮರು ಬಸವಾದಿ ಪ್ರಭುತ್ರನ್ನು ಬಿಟ್ಟರೆ ಅಪ್ಪಿ ತಪ್ಪಿ ಸಿದ್ಧಲಿಂಗೇಶ್ವರರು ಯಾವ ಹುಡುಗಾಡ ದೇವರನ್ನು ಹೊಗಳೋದಿಲ್ಲ, ಯಾರು ಕೊಂಡಾಡೋದಿಲ್ಲ, ಎಲ್ಲ ಜಾಡಿಸಿ ಹೊರಬಿಡ್ತಾರೆ. ಅವರಿಗೆ ನಿಜವಾಗಿಯೂ ಹರಿ, ವಿರಂಚಿ, ಬ್ರಹ್ಮ, ವಿಷ್ಣು, ರುದ್ರಾದಿಗಳೆಲ್ಲರೂ ಇವರು ಬಸವಾದಿ ಪ್ರಮುಖರ ಪಾದದ ಧೂಳಿಗಿಂತಲೂ ಕಡೆ ಅನ್ನುವಂಥ ಗಟ್ಟಿ ಸಿದ್ಧಾಂತಕ್ಕೆ ಅವರು ಬಂದು ನಿಂದಿರ್ತಾರೆ ಅಂತಂದ್ರೆ ನಾವು ಓದಂಗಿಲ್ಲ ಲಿಂಗಾಯತರು. ಅದಕ್ಕೆ ನಮಗೆ ಸ್ವಾಭಿಮಾನ ಬೆಳೆದಿಲ್ಲ, ನಮಗೆ ಸಾಹಿತ್ಯ ಗೊತ್ತಿಲ್ಲ, ಮಹಾತ್ಮರ ವಚನಗಳು ಗೊತ್ತಿಲ್ಲ, ಚರಿತ್ರೆ ಗೊತ್ತಿಲ್ಲ. ಎಂಥ ವ್ಯಕ್ತಿತ್ವ ಅವ್ರಿಗೆ ಅಂದ್ರೆ ಇವತ್ತು ಬಸವಣ್ಣನವರನ್ನ ನಾವು ಕೆಲವರು ಒಪ್ಪುಗಳಾಕಿ ಹಿಂಜರಿತೀವಿ. ಸಿದ್ಧಲಿಂಗೇಶ್ವರರು ಬಸವಣ್ಣನೇ ಗುರುವೆನಗೆ, ಬಸವಣ್ಣನ ಪಾದದಲ್ಲಿ ನಾನು ಶಿಷ್ಯನಾದೆ, ನಾನು ಭ್ರಮರನಾದೆ, ಬಸವಣ್ಣನೇ ಪತಿಯಾದ, ನಾನು ಸತಿಯಾದೆ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ತಲೆ ಮೇಲೆ ಇಟ್ಟುಕೊಂಡು ಬೆಳೆಸಿದವರಂದ್ರೆ ತೋಟದ ಸಿದ್ಧಲಿಂಗೇಶ್ವರನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗಾಗಿ ಲೋಕ ಒಪ್ತದ ಬಿಡ್ತದ ಗೊತ್ತಿಲ್ಲ, ಲೋಕ ಮನಸ್ಸು ಬಿಡ್ತದ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಮತ್ತೆ ನಾಳೆ ವಿಶೇಷವಾಗಿ ಅವರದೇ ಚರಿತ್ರೆ ಪ್ರಾರಂಭ ಆಗ್ತದೆ. ಅವ್ರು ಹೇಳ್ತಾರೆ, ಲೋಕದವರು ಹಿಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಮುಂದೆ ವಂದಿಸಿದರೆಂದು ಉಪ್ಪಲಿಲ್ಲ. ನೀವು ನನಗೆ ಹೊಗಳ್ತೀರ ಅಂತ ಖುಷಿನೂ ಇಲ್ಲ, ನೀವು ನನಗೆ ತೆಗಳ್ತೀರಂತ ದುಃಖನೂ ಇಲ್ಲ ಅಂತ ಹೇಳ್ತಾನೆ ಸ್ವಾಮಿ. ಹಿಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಮುಂದೆ ವಂದಿಸಿದರೆಂದು ಉಪ್ಪಲಿಲ್ಲ. ವಂದನೆ ನಿಂದನೆ ಎಂಬುದು ಈ ಲೋಕದ ಉಪಜೀವಿಗಳಿಗಲ್ಲದೆ ಉಪಮಾತೀತನಾದ ಪ್ರಾಣಲಿಂಗೈಕ್ಯನಿಗುಂಟೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಈ ವಂದನೆ ನಿಂದನೆಗಳೇನವಲ್ಲ, ಇವು ಸುಮ್ಮನೆ ಇವು ಶರಣರ ತತ್ವಗಳಲ್ಲಿ ಹೋಗೋವ್ರನ್ನ ಕರೆದು ಏನೇನಾದ್ರು ಮಾಡಿ ಕಾಂಟ್ರವರ್ಸಿ ಮಾಡಿ ಬೈತಾರಲ್ಲ, ಅವೆಲ್ಲ ಉಪಜೀವಿಗಳವು, ಉಪಜೀವನಕ್ಕೆ ಬಂದವು. ಈ ಲೋಕದ ಉಪಜೀವನಕ್ಕೆ ಬಂದ ಉಪಾಧಿಕರವರೆಲ್ಲ ಅವರೆಲ್ಲ ಪ್ರಾಣಲಿಂಗಿಗೆ ಸಮ ಬರೋದಲ್ಲ. ಇಂಥವ್ರು ಬೇಗ ಹೆಂಗಂದ್ರ ಆನೆ ಹೋಗುವಾಗ ನಾಯಿ ಒದರಲಿ ಅಂತ ತಿಳ್ಕೊಂಡು ಹೇಳ್ತಾರೆ ಹೊರತು ಅವರು ಇವೆಲ್ಲವೂ ಆನೆಯ ಮೇಲೆ ಹೋಗುವ ಕಂಡು ಸ್ವಾನಭಗಳಿದಂತಾಯಿತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗೆ ಇವತ್ತು ಈ ಶತಮಾನದಲ್ಲಿ ಬಸವಾದಿ ಪ್ರಮುಖರ ತತ್ವದ ಆನೆ ಮೇಲೆ ಹೋಗವನ್ನ ಸ್ವಾನಗಳು ಒದರಾಕತ್ತಾವ. ಅವಲ್ಲೇ ಒದರಿ ಅಲ್ಲೇ ತಣ್ಣಗಾಕ್ಕವ. ಮತ್ತು ಶರಣರು ರಾಜಪೂಜಿತರಾಗಿ ಮೆರೀತಾರೆ. ಅನಾದಿ ಸಿದ್ಧಲಿಂಗರು ಮತ್ತೆ ಕಾಲಕ್ಕೂ ಬರ್ತಾರೆ. ಅವರು ತಮ್ಮ ತತ್ವಗಳ ಮೂಲಕ ಈ ಶರಣರ ಚರಿತ್ರೆಗಳನ್ನು ಉಳಿಸ್ತಾರೆ, ಬೆಳೆಸ್ತಾರೆ. ಮತ್ತೆ ಈ ನಾಡು ಸುಭಿಕ್ಷೆ ಆಗ್ತದೆ. ಮುಂಡ್ರಿಗಿಗೆ ಮಳೆ ಇಲ್ಲ ಅಂತ ನೀವು ಕೇಳಕತ್ತೀವಿ. ಆ ಸ್ವಾಮಿಯ ಚರಿತ್ರೆ ಬಹಳ ದೊಡ್ಡದು. ಆತ ಎಲ್ಲೆಲ್ಲಿ ಹೋಗ್ಯಾನಲ್ಲಿ ಬರಗಾಲನೇ ಇಲ್ಲ ಅಂತ ಹೇಳ್ತಾರೆ. ನೋಡೋಣ 15 ದಿವಸಗಳಲ್ಲಿ ಆ ಮಹಾಸ್ವಾಮಿಯ ಚರಿತ್ರೆ ಇವತ್ತು ಇಲ್ಲಿ ನಡೀತದೆ. ಯಾಕಂದ್ರೆ ನಾನು ಭಾಳ ಕಡೆ ಪ್ರಯೋಗ ಮಾಡಿದ್ದೀನಿ. ಸಿದ್ಧಲಿಂಗೇಶ್ವರರ ಚರಿತ್ರೆಗಳನ್ನು ಬರಗಾಲ ಬಿದ್ದಾಗ ನಾನು ಭಾಳ ಸಲ 2-3 ಕಡೆ ಹೇಳಿನಿ. 2-3 ಕಡೆ ಹೇಳಿದಲ್ಲೂ ಕೂಡ ಅಕಾಲಿಕ ಟೈಮಲ್ಲಿ ಕೂಡ ಮಳೆ ಬಂದದೆ. ಯಾಕಂದ್ರೆ ಅವ್ರ ಚರಿತ್ರೆಯಲ್ಲಿ ಬರ್ತದೆ ನೋಡು, ಸಿದ್ಧಲಿಂಗ ಬರಗಾಲದಲ್ಲಿ ಮಳೆಯ ಸುರಿಸಿದ ಅಂತ ತಿಳ್ಕೊಂಡು ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಅದಕ್ಕೆ ಮಹಾತ್ಮರು ಬರೀ ಪವಾಡ ಮಾಡಕ್ಕೆ ಬಂದವರಲ್ಲ, ಜನರನ್ನು ತಿದ್ದಿದ್ರು, ಜನರನ್ನು ಹಾದಿ ಹಿಡಿಸಿದ್ರು, ಶರಣ ಸಿದ್ಧಾಂತವನ್ನು ಉಳಿಸಿದರು, ಅದನ್ನು ಬೆಳೆಸಿದರು. ಈ ನಾಡಿನೊಳಗೆ ವಿರಕ್ತ ಮಠಗಳಿಗೆ ಮೂಲ ಕಾರಣಿ ಪುರುಷರಾದರು. ಬಸವಾದಿ ಪ್ರಮುಖರ ತತ್ವಗಳನ್ನು ವಿರಕ್ತರಾದವರು ತಲೆ ಮೇಲೆ ಹೊತ್ತುಕೊಂಡು ಕುಡಿಬೇಕಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದರು. ಇವತ್ತು ನಾವೆಲ್ಲ ಏನು ಕುಂತೀವಲ್ಲ, ಯಾರ ಬೆಳಕಿನಾಗ ಕುಂತೀವಿ ಅಂದ್ರೆ ನಿಜವಾಗಿಯೂ ಸಿದ್ಧಲಿಂಗನ ಬೆಳಕಿನಲ್ಲಿ ನಾವು ಕುಂತೀವಿ. ಅಂತ ಸಿದ್ಧಲಿಂಗೇಶ್ವರ ಇದ್ರ ಅಂತ ಹೇಳಿ ನಮಗೆ ಡಾಕ್ಟರ್ ತೋಟದ ಸಿದ್ಧಲಿಂಗ ಸ್ವಾಮಿಗಳಂತವ್ರು ನೋಡಕ್ಕೆ ಸಿಗ್ತಾರ ಹೊರತು ಸಿದ್ಧಲಿಂಗೇಶ್ವರರು ಬರಲಿಲ್ಲ ಅಂದ್ರೆ ತೋಟದಾರಿ ಮಠನ ಇರ್ತಿದ್ದಿಲ್ಲ, ತೋಟದಾರಿ ಮಠನ ಇರ್ತಿದ್ದಿಲ್ಲ ಅಂದ್ರೆ ನಮಗೆ ಸಿದ್ಧಲಿಂಗ ಸ್ವಾಮಿಗಳಂತವ್ರು ನೋಡಕ್ಕೆ ಸಿಗ್ತಿದ್ದಿಲ್ಲ. ಅದಕ್ಕೆ ಇವತ್ತು ಎಲ್ಲ ಕೀರ್ತಿ, ಎಲ್ಲ ಶ್ರದ್ಧೆ, ಭಕ್ತಿ ಯಾರಿಗೆ ಸಮರ್ಪಣೆ ಆಗ್ಬೇಕಂದ್ರೆ ಅದು ಸಿದ್ಧಲಿಂಗನ ಪಾದಕ್ಕೆ ಸಮರ್ಪಣೆ ಆಗಬೇಕಾಗ್ತದೆ. ಅದಕ್ಕೆ ಅಂತ ಸಿದ್ಧಲಿಂಗ ನಮಗೆ ಪರಮಾತ್ಮ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಸಿದ್ಧಲಿಂಗನೂ ಕೂಡ ಮುಖ್ಯ ಅಂತ ತಿಳ್ಕೊಂಡು ಆತನನ್ನ ಶಿವನೇ ಬಸವ ಶಿವನೇ ಅಂತೀವಿ. ಹಂಗೆ ಕೆಲವು ಕಡೆ ಶಿವನೇ ಸಿದ್ಧಲಿಂಗನಾದನು, ಸಿದ್ಧಲಿಂಗನೇ ಶಿವನಾದನು ಅಂತ ತಿಳ್ಕೊಂಡು ಹೇಳ್ತಾರೆ. ಕೂಲೆಯ ಸಿದ್ಧನಂತೇಶನ ಕಾವ್ಯದಲ್ಲಿ ಬಸವನೆಂದರೆ ಹೆಂಗೆ ಮುಕ್ತಿ ಐತಿ ಹಂಗೆ ಸಿದ್ಧಲಿಂಗನಂದ್ರೂ ಕೂಡ ಮುಕ್ತಿ ಐತಿ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಸಿದ್ಧಲಿಂಗನ ನಾಮ ಅದು ನಮಗೆ ಮಂತ್ರ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ತಿಳ್ಕೊಳ್ಬೇಕಾಗ್ತದೆ. ಅಂತ ಪುಣ್ಯಾತ್ಮನ ಚರಿತ್ರೆ ಇವತ್ತು ಈ ತೋಂಟದ ಈ ಮಠದಲ್ಲಿ, ತೋಂಟದ ಶಾಖಾ ಮಠದಲ್ಲಿ ನಡೀತಾ ಇದೆ. ಪೂಜ್ಯ ಗುರುಗಳವರು ಅರ್ಪಣೆ ಮಾಡಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಮಹಾತ್ಮರು ಬಹಳ ದೊಡ್ಡವರು, ಅವರ ಚರಿತ್ರೆಗಳನ್ನು ಎಲ್ಲವನ್ನ ಪೂರ್ಣ ಮುಗಿಸ್ಲಿಕ್ಕೆ ಆಗಂಗಿಲ್ಲ. ಅವರ ತತ್ವ, ಅವರ ಸಿದ್ಧಾಂತ, ಅವರ ಸಮಕಾಲೀನ ಪರಿಸ್ಥಿತಿ, ಅವರ ಶಿಷ್ಯರು ಪ್ರಶಿಷ್ಯರು ಈ ನಾಡಿಗೆ ಕೊಟ್ಟಂತ ಕೊಡುಗೆ, ವಿರಕ್ತ ಮಠಗಳ ಉಗಮ, ಆ ಮಠಗಳು ಈ ನಾಡಿಗೆ ಕೊಟ್ಟಂತ ಸಾಮಾಜಿಕ ಸೇವೆ, ಧಾರ್ಮಿಕ ಸೇವೆ, ಇವೆಲ್ಲವುಗಳನ್ನು ಒಳಗೊಂಡು 15ನೇ ಶತಮಾನದಿಂದ ಹಿಡಿದು ಇವತ್ತಿನ 21ನೇ ಶತಮಾನದವರೆಗೂ ಯಾವ ರೀತಿ ಪರಂಪರೆ ಸಾಗಿ ಬಂದಿದೆ, ಸಿದ್ಧಲಿಂಗೇಶ್ವರರ ಕೃಪೆ ಹೇಗೆ ನಮ್ಮನ್ನು ಇವತ್ತು ರಕ್ಷಣೆ ಮಾಡ್ತಾ ಇದೆ ಅನ್ನುವಂಥ ಎಲ್ಲ ವಿಷಯವನ್ನು ಕುರಿತು 15 ದಿವಸಗಳಲ್ಲಿ ಮಾಡುವಂಥ ಒಂದು ಅವಕಾಶವನ್ನು ಸೂಚನೆ ಮಾಡಿಕೊಟ್ಟಿದ್ದಾರೆ. ಅಂಥ ಮಹಾಸ್ವಾಮಿಯ ಚರಿತ್ರೆಯನ್ನು
ಅಜ್ಜವರವರು ಚರಿತ್ರೆ ಪುರಾಣಿಕರನ್ನ ಹೆಚ್ಚು ಹೇಳೋರಲ್ಲ, ತತ್ವ. ಆದರೂ ಅವರು ಸಿದ್ಧಲಿಂಗೇಶ್ವರನ ವಿಷಯ ಬಂದಾಗ ಭಾವುಕರಾಗಿ ಬಿಡ್ತಾರೆ ಪೂಜ್ಯ ಗುರುಗಳು. ನಾವಂತಲ್ಲ, ಅಜ್ಜವರಂತಲ್ಲ, ಎಂತಾದ್ರೂ ಕೂಡ ಸಿದ್ಧಲಿಂಗೇಶ್ವರನ ಮುಂದೆ ಮಣಿಯಾಕಬೇಕು, ಅವರಿಗೆ ಭಾವುಕರಾಗಿ ನಮಸ್ಕಾರ ಮಾಡಾಕಬೇಕು. ಅಂತ ಒಂದು ದಿವ್ಯ ವ್ಯಕ್ತಿತ್ವ ತೇಜಸ್ಸು ಆ ಮಹಾಸ್ವಾಮಿಗಿದೆ. ಆ ಪುಣ್ಯಾತ್ಮನ ಕೃಪೆಯಿಂದ ಈ ನಾಡು ಸುಭಿಕ್ಷೆಯಾಗಲಿ, ಬರಗಾಲ ಹೋಗಲಿ, ಮಳೆ ಬರಲಿ, ನೆಲ ಹಸಿರಾಗಲಿ, ಜನರ ಮನಸ್ಸು ಹಸಿರಾಗಲಿ, ಜನರ ಮನಸ್ಸುಗಳಿರುವಂಥ ಸ್ವಾರ್ಥ, ದುಷ್ಟತನ ಎಲ್ಲ ಅಳೆದು ಸದ್ಭಕ್ತಿ, ಸದ್ಭಾವ, ಸನ್ನಡತೆಗಳು ತುಂಬಿ ಮತ್ತೆ ಈ ನಾಡು ಶಿವಭಕ್ತಿಯ ನಾಡಾಗಿ, ಬಸವಾದಿ ಪ್ರಮುಖರ ತತ್ವಗಳ ಮುಂಚೂಣಿಯ ನಾಡಾಗಿ ಮತ್ತೆ ಕನ್ನಡ ನಾಡು ಮುಂದುವರಿಬೇಕಾದ್ರೆ ಅದಕ್ಕೆ ನಮಗಿರೋದು ಒಂದೇ ದಾರಿ, ಸಿದ್ಧಲಿಂಗೇಶ್ವರಂಥ ಮಹತ್ವರನ್ನ ನೆನೆಯುವುದೇ ನಮಗೆ ದಾರಿ. ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ನಡೆಯುವುದೇ ನಮಗೆ ದಾರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾರಂಭ ದಿನ ಅಲ್ಪ ವಿಷಯ ಕ್ಷೇಮಕರನ್ನು ಹಾಗೆ ಪೂಜ್ಯ ಗುರುಗಳವರು ಸಾಂಕೇತಿಕವಾಗಿ ಇವತ್ತು 4 ಮಾತುಗಳನ್ನು ಆಡಿದಂತೆ ಹೇಳಿದ್ದಾರೆ. ನಾನು ಪೂಜ್ಯರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ, ನಿಮ್ಮ ಪ್ರೀತಿಯ ಮೇರೆಗೆ, ತಮ್ಮ ಅನುಗ್ರಹದಿಂದ, ಆಶೀರ್ವಾದದಿಂದ ಮಹಾಸ್ವಾಮಿಯ ಚರಿತ್ರೆಯನ್ನು ಹೇಳಲಿಕ್ಕೆ ನಾನು 4 ಸಲ ಬಿಟ್ಟು 5ನೇ ಸಲ ಬಂದೀನಿ. 6ನೇ ಸಲ ಮತ್ತು ನಮ್ಮನ್ನು ಕರೀಬೇಡಿ, ಯಾಕಂದ್ರೆ ಪದೇ 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 ನನಗೆ ಬರಲಿಕ್ಕೆ 1 ಸಲ 2 ಸಲ ಬಂದು ನಾನು ಬರೋದಿಲ್ಲ. ಆದರೆ ಇವತ್ತು ಸಿದ್ಧಲಿಂಗೇಶ್ವರನ ಚರಿತ್ರೆ ಅನ್ನುವಂಥ ಹೆಸರನ್ನು ನನ್ನ ತಲೆಯಾಗ ತುಂಬಿ ನನ್ನನ್ನು ಮೋಹ ಪಾಶದಲ್ಲಿ ಕಟ್ಟಿ ಹಾಕಿ, ಸಿದ್ಧಲಿಂಗನ ಭಕ್ತಿ ಪಾಶದಲ್ಲಿ ಕಟ್ಟಿ ಹಾಕಿ ಮತ್ತೆ ನನ್ನನ್ನು ಮುಂಡರಗಿಗೆ ಕರ್ಕೊಂಡು ಬಂದು ಭಕ್ತರನ್ನ ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂಡರಗಿ ಭಕ್ತರನ್ನು ನೋಡೋದಂದ್ರೆ ಹಳೆಯ ಕಾಲದ ನೆನಪುಗಳು ಮತ್ತು ಮರಳಿ ಬರ್ತಾವೆ. ನಮ್ಮ ತೋಟದಾರಿ ಶಾಖಾ ಮಠಗಳಲ್ಲಿ ಬಹಳ ಅನೇಕ ಶಾಖಾ ಮಠಗಳು ಅಳು ಹೋಗಿಬಿಟ್ಟಿದ್ದಾವೆ. ಅದರಲ್ಲಿ ಬಹಳ ಪ್ರಭಾವಿಯಾಗಿ ಶಿವಾನುಭವ ಈ ಪ್ರವಚನಗಳನ್ನು ನಡೆಸಿಕೊಂಡು ಇವತ್ತಿಗೂ ಧರ್ಮ ಸಿದ್ಧಾಂತವನ್ನು ಕಾಯ್ಕೊಂಡು ಹೋಗುವಂಥ ಮಠದಲ್ಲಿ, ಶಾಖಾ ಮಠಗಳಲ್ಲಿ ಮುಂಡರಗಿ ಮಠವೇ ಮುಚ್ಚೋಡ್ಲಿ ಇರ್ತಕ್ಕಂಥ ಮಠ. ಅನೇಕ ಮಠಗಳು ಕೂಡಿದಲ್ಲೆಲ್ಲ ಮಾಡುವಂಥ ಮಠ ಅದಾವ. ಅದು ಬಹಳಷ್ಟು ಮಠಗಳು ದೀಪ ಹಚ್ಚೋರು ದಿಕ್ಕಿಲ್ದಂಗೆ ಆಗಿ ಹೋಗ್ಬಿಟ್ಟಾವ. ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇರುವೆ ಕೆಲವು ಮಠ, ಅದರಲ್ಲಿ ಇನ್ನು ಕೆಲವು ಮಠಗಳಲ್ಲಿ ಏನು ಚಟುವಟಿಕೆಗಳಿಲ್ಲ. ಆದರೆ ಗದಗ ಎಷ್ಟು ಪ್ರಭಾವಿಯಾಗಿ, ಡಂಬಳ ಗದಗ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತದೆ, ಅಷ್ಟೇ ಪ್ರಭಾವಿಯಾಗಿ ಕಾರ್ಯಪ್ರವೃತ್ತವಾದಂಥ ತೋಂಟದಾರ್ಯರ ಮಠ ಅಂದರೆ ಅದು ಮುಂಡರಗಿಯ ಮಹಾಸ್ವಾಮಿಗಳ ಈ ತೋಂಟದ ಮಠ ಅಂತ ತಿಳ್ಕೊಂಡು ಬಹಳ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಪೂಜ್ಯ ಗುರುಗಳವರು ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಮತ್ತೆ ಸಂದರ್ಭ ಬಂದಾಗ ಅವರು ಮಾತಾಡ್ತಾರೆ, ಮತ್ತೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ದಯಮಾಡಿ ಇನ್ನು 14 ದಿವಸ ತಾವು ತಪ್ಪಿಸಿಕೊಳ್ಳಿಕ್ಕೆ ಹೋಗಬೇಡಿ. ಅದೇ ಬಿಡ್ರಿ, ಸಿದ್ಧಲಿಂಗೇಶ್ವರ ಧಾರಾವಾಹಿ ಬಂದು ಹಿಂದೆ ನಾವು ನೋಡಿವಿ ಅನ್ಬೇಡ್ರಿ. ಸಿದ್ಧಲಿಂಗೇಶ್ವರರ ಚರಿತ್ರೆಗೂ, ಸಿದ್ಧಲಿಂಗೇಶ್ವರರ ಬದುಕು, ಬರಹ, ಸಾಧನೆ, ಬೋಧನೆಗಳಿಗೂ ಮಾನ್ಯ ತೆಗೆದ್ರಲ್ಲ ಧಾರಾವಾಹಿಗೂ 1 ಪೈಸಾ ಅಲ್ಲ, ನಯ್ಯ ಪರ್ಸೆಂಟ್ ಸಂಬಂಧ ಇಲ್ಲ. ಅದು ಬೇರೆ ಹಾಗೆ ಹಿಡಿಸಿಬಿಟ್ರು. ಅದಕ್ಕೆ ಆ ಧಾರಾವಾಹಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದೊಂದು ಅದ್ಭುತವಾದ ಚರಿತ್ರೆ. ಈತ ಕಾಲ್ಪನಿಕ ಮೂರ್ತಿ ಅಲ್ಲ, ಈತ ವಾಸ್ತವಿಕ ಪುರುಷ. ಈತ ನಮ್ಮ ನಾಡಿನೊಳಗೆ 525 ವರ್ಷಗಳಿಂದ ಬಂದು ಆತ ಎಲ್ಲೆಲ್ಲಿ ಕುಂತು ಹೋಗ್ತಾನಲ್ಲೆಲ್ಲ ಒಂದು ಮಠಗಳಾಗಿ ಬರ್ತಾರೆ, ರಾಜ ಪೂಜೆಗೊಳ್ತಾವಂದ್ರೆ, ಪೂಜಿತಗೊಳ್ತಾವಂದ್ರೆ ಆತನ ಪಾದಸ್ಪರ್ಶ ಎಂತದ್ದಿದೆ ಅನ್ನುವಂಥದ್ದನ್ನು ನಾವು ನೆನಪಿಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಜಗದೇಕ ಗುರುವೇ, ಜಗವ ತುಂಬಿರುವೆ, ನೆನಸಿನಲ್ಲಿರುವೆ, ಹೇ ಕಲ್ಪ ತರುವೆ, ಕರುಣಾಳು ಎಡೆಯುವರ ವಾಸ ಸಿದ್ಧಲಿಂಗೇಶ ಅಂತ ಹೇಳ್ತಾರೆ. ಅಂತ ಸಿದ್ಧಲಿಂಗ ಜಗವನ್ನು ತುಂಬಿದವನು, ಅವನು ಎಲ್ಲಿ ನೆನೆತೀವೋ ನಮಗಲ್ಲಿ ಮುಕ್ತಿ ಅದೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾಳೆಯಿಂದ ಅಧಿಕೃತವಾಗಿ ಆ ಪೂಜ್ಯ ಮಹಾಸ್ವಾಮಿಯ ಆ ಒಂದು ಚರಿತ್ರೆಯನ್ನು ತತ್ವದೊಂದಿಗೆ, ವಚನಗಳ ಸಿದ್ಧಾಂತದೊಂದಿಗೆ, ಸಮಕಾಲೀನ ಪರಿಸ್ಥಿತಿಯೊಂದಿಗೆ ಹಿಡ್ಕೊಂಡು ಎಷ್ಟು ಸಾಧ್ಯ ಆಗ್ತದೆ. ಯಾಕಂದ್ರೆ ನಾನು ಇಷ್ಟು ವರ್ಷ ಪುರಾಣ ಹೇಳೋದು ಬಿಟ್ಟುಬಿಟ್ಟಿನಿ. ಭಾಳ ದಿವಸ ಬರೀ ಪ್ರವಚನಗಳನ್ನು ಮಾಡ್ತಿದ್ವಿ. ಪ್ರವಚನಕ್ಕೂ ಪುರಾಣಕ್ಕೂ ವ್ಯತ್ಯಾಸ ಭಾಳ ಇದೆ. ಪ್ರವಚನ ಅದೇ ಬೇರೆ, ಪುರಾಣ ಇದೇ ಬೇರೆ. ಪುರಾಣಕ್ಕೂ ಪ್ರವಚನಕ್ಕೂ ಭೂಮಿ ಆಕಾಶದಷ್ಟು ಅಂತರ ಐತಿ. ನಮ್ಮಲ್ಲಿ ಏನಾಗಿಬಿಟ್ಟಾವಂದ್ರೆ ಎರಡೂ ಮಿಕ್ಸ್ ಮಾಡಿ ಹೊಡಿತಾರೆ. ಈಗ ಪುರಾಣ ಪ್ರವಚನ ಅಂತೇಳಿ. ಪುರಾಣ ಒಬ್ಬರು ಹಿಂದೆ ಆಗಿ ಹೋದವ್ರ ಕತೆ ಹೇಳ್ತೈತಿ. ಪುರಾಣ ಹಿಂದೆ ಆಗಿ ಹೋದವ್ರ ಕತೆ ಹೇಳ್ತೈತಿ. ಪ್ರವಚನ ಆದವ್ರದ್ದು ಆತಪ್ಪ, ಮುಂದೆ ನೀ ಏನಾಗವ, ಮೊದಲು ನೀ ಆಗಂತ ತಿಳ್ಕೊಂಡು ಬುದ್ಧಿ ಹೇಳ್ತೈತಿ. ಅದಕ್ಕೆ ಪುರಾಣಕ್ಕೂ ಪ್ರವಚನಕ್ಕೂ ವ್ಯತ್ಯಾಸ ಬರ್ತದೆ. ಆದರೆ ಈ ಮಹಾಸ್ವಾಮಿಯ ಚರಿತ್ರೆ ಇದು ಬರೀ ಪುರಾಣ ಅಲ್ಲಿದು. ಇದು ಭೂತಗಳನ್ನು ಮೀರಿ, ವರ್ತಮಾನಗಳನ್ನು ಮೀರಿ ಭವಿಷ್ಯತ್ ಕಾಲಕ್ಕೆ ಮಾರ್ಗದರ್ಶನ ಮಾಡಬಲ್ಲಂತ ಒಂದು ಸಂದೇಶ ಯಾರಲ್ಲಿದೆ ಅಂದರೆ ಅದು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಯ ದಿವ್ಯ ಚರಿತ್ರೆಯಲ್ಲಿದೆ, ವಚನ ತತ್ವ ಸಿದ್ಧಾಂತದಲ್ಲಿದೆ. ಹೀಗಾಗಿ ಅವರ ಚರಿತ್ರೆ ಮತ್ತು ಶತಸ್ಥಲದ ವಚನ ಇವೆಲ್ಲವನ್ನು ಒಳಗೊಂಡು, ಆ ಸಮಕಾಲೀನ ಪರಿಸರವನ್ನು ಒಳಗೊಂಡು ಇಲ್ಲಿಯ ತನಕ ಆ ನಾಡು ಏನು ನಡ್ಕೊಂಡು ಬಂದಿದೆ ಅವೆಲ್ಲ ವಿಷಯಗಳನ್ನು ನಿಷ್ಪಕ್ಷಪಾತವಾಗಿ, ನಿಸ್ಸಂಕೋಚವಾಗಿ, ಯಾವುದೇ ಮುಲಾಜಿಗೆ ಒಳಗಾಗಲಾರ್ದಂಗೆ ಏನು ಸತ್ಯ ಇದೆ ಬಲ್ಲವರೇ ಬಲ್ಲರು, ಎಲ್ಲರಿಗದು ತಿಳಿಯದು, ಕಲ್ಲೊಳಗೆ ರತ್ನ ಇರುವಂತೆ. ಇದರರ್ಥ ಬಲ್ಲವರಿಗಷ್ಟೇ ತಿಳಿಯುವುದು ಅಂತ ತಿಳ್ಕೊಂಡು ಯೋಗಾಂಗ ತ್ರಿವಿಧಿಯಲ್ಲಿ ಅಕ್ಕ ಮಾದೇವರು ಹೇಗೆ ಹೇಳ್ತಾರೆ,
ಹಂಗೆ ಬಲ್ಲವರಿಗೆ ಈ ಮಹಾತ್ಮನ ಚರಿತ್ರೆ ತಿಳಿತದೆ. ತಾವೆಲ್ಲ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾಳಿಂದ ಸರಿಯಾಗಿ ಕಾರ್ಯಕ್ರಮ 7 ಗಂಟೆಗೆ ಸಂಗೀತಗಾರರು ಬರ್ತಾರೆ, 7:15 ನಾವು ಬರ್ತೇವೆ. ಬಂದ ನಂತರದಲ್ಲಿ ಸ್ವಾಮಿಯ ಪ್ರಾರ್ಥನೆ, ಆತನ ಒಂದು ನಾಮಸ್ಮರಣೆ ಆದ ತಕ್ಷಣವೇ ನೇರವಾಗಿ ವಿಷಯ ನಡೀತದೆ. ತಾವೆಲ್ಲ ಆ ಮಹಾತ್ಮನ ಚರಿತ್ರೆಯನ್ನು ಕೇಳಿ ಧನ್ಯರಾಗಿರಿ, ಮಾನ್ಯರಾಗಿರಿ, ಪುಣ್ಯಾತ್ಮರಾಗಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಿದ್ಧಲಿಂಗನ ಚರಿತ್ರೆಯನ್ನು ಕೇಳೋದಂದ್ರೆ ಅದು ಬಸವಣ್ಣನ ಚರಿತ್ರೆ ಕೇಳಿದಂಗೆ, ಚನ್ನಬಸವಣ್ಣನ ಚರಿತ್ರೆ ಕೇಳಿದಂಗೆ, ಅಲ್ಲಮ ಪ್ರಭುವಿನ ಚರಿತ್ರೆ ಕೇಳಿದಂಗೆ, ಬಸವರಾಜ ಪ್ರಮುಖರನ್ನ ಚರಿತ್ರೆ ಕೇಳಿದಂಗೆ, ಇಲ್ಲಿವರೆಗೂ ಎಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ ಅವರೆಲ್ಲ ಯಾರ ಪಾದದಾಗ ಅದಾರಪ್ಪ ಅಂದ್ರೆ ಅದು ತೋಂಟದ ಸಿದ್ಧಲಿಂಗನ ಪಾದದೊಳಗದಾರ. ಈತನನ್ನು ನೆನೆದು ಬಿಟ್ರೆ ಅವ್ರನ್ನ ಎಲ್ಲರನ್ನೂ ನೆನೆದಷ್ಟು ಸಂತೋಷ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಿದ್ಧಲಿಂಗಂ ಭಜೆ, ಸಿದ್ಧಲಿಂಗಂ ಸಾರ್ವಭೌಮಂ, ಸಿದ್ಧಲಿಂಗಂ ಅನಾದಿ ಶಾಶ್ವತಂ ಅನ್ನುವಂಥ ಮಾತನ್ನ ಯಾವ ರೀತಿ ಹಿರಣ್ಯಕವಿ ಹೇಳ್ತಾನೆ, ಹಂಗ ಅನಾದಿ ಶಾಶ್ವತನಾದಂಥ ಅನಾದಿ ಪರಶಿವನೇ ಮತ್ತೆ ಲೋಕದಲ್ಲಿ ನಿರಂಜನನಾಗಿ ಸಿದ್ಧಲಿಂಗನಾಗಿ ಬಂದ ಅನ್ನುವಂಥದ್ದನ್ನು ಯಾವ ರೀತಿ ಕವಿಗಳು ಹೇಳ್ತಾರೆ. ಆ ನಿರಂಜನ ಮೂರ್ತಿಯಾದ ಸಿದ್ಧಲಿಂಗನನ್ನು ನೆನೆದು ನಾವು ಕೂಡ ಆತನ ಚರಿತ್ರೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಅಂಟಿಕೊಂಡಿರ್ತಕ್ಕಂಥ ಕೆಲವನ್ನ, ತಾಮಸ ಗುಣವನ್ನ, ರಾವನ್ನ, ಮಾನಸಿಕ ವೇದನೆಯನ್ನು ಕಳ್ಕೊಂಡು ನಾವು ಕೂಡ ಸ್ವಚ್ಛಾಗಿ ನಿರ್ಮಲರಾಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಈ ಮೊದಲನೇ ದಿವಸದ ವಿಷಯಕ್ಕೆ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣ. ಪೂಜ್ಯರು ಆಫ್ ಮಾಡಿಬಿಡ್ರಿ ನಿಮ್ಮ ಮೊಬೈಲ್, ಎಲ್ಲರಿಗೂ ಆಫ್ ಮಾಡಿ ಮೊಬೈಲ್. ಮಂಗಲಂ ಶ್ರೀ ಸಿದ್ಧಲಿಂಗೇಶ ಶಿವಭಕ್ತ ಪುರುಷ ಮಂಗಲಂ ಎಡೆಯೂರ ಶಂಭು ಸಂಭ್ರಮದೇ ತ್ರಿವಿಧಾಂಗನಾಗಿ ತೀರ ಪ್ರಮತರೊಂದರೊಡಗು ಲಿಂಗವಂತಾಚಾರ ಶತಸ್ಥಲ ಚಾರುಷ್ಟಾವರ್ಣ ನೆಲೆಕಲೆ ತೋರಲವತರಿಸಿರುವ ಸಿದ್ದೇಶ ಶಿವಧರ್ಮ ಕೋಶ ತೋರಲವತರಿಸಿರುವ ಸಿದ್ದೇಶ. ಮಂಗಲಂ ಶ್ರೀ ಸಿದ್ಧಲಿಂಗೇಶ ಶಿವಭಕ್ತ ಕೋಶ ಮಂಗಲಂ ಎಡೆಯೂರ ಶಿವಭಕ್ತ ಕೋಶ ಮಂಗಲಂ ಇಷ್ಟಲಿಂಗದಿ ದೃಷ್ಟಿ ಸ್ಥಿರಗೊಳಿಸಿ ದೃಢ ಭಕ್ತಿ ಫಲಿಸಿ ಮೆಟ್ಟಿ ದಶವಾಯುಗಳ ಸುರಿಸಿ. ಇಷ್ಟಲಿಂಗದಿ ದೃಷ್ಟಿ ಸ್ಥಿರಗೊಳಿಸಿ ದೃಢ ಭಕ್ತಿ ಫಲಿಸಿ ಮೆಟ್ಟಿ ದಶವಾಯುಗಳ ಸುರಿಸಿ. ಕಟ್ಟಿಸಲೆ ಸತ್ಪ್ರಾಣಲಿಂಗದಿ ಮುಟ್ಟಿ ಭಾವವ ತೋರು ಸಿದ್ದೇಶ ಶಿವಚಿತ್ ಪ್ರಕಾಶ ಮುಟ್ಟಿ ಭಾವವ ತೋರು ಸಿದ್ದೇಶ ಮುಟ್ಟಿ ಭಾವವ ತೋರು ಸಿದ್ದೇಶ. ಸಿಡಿಲ ಪೂಜೆಯ ಕೊಂಡೆ ಬಲಗೊಂಡೆ ಸಲ್ಲೀಲೆಯಿಂದ ಮಡಿಯ ನೋಡು ಕಲವರ ಬದುಕಿಸಿ. ಸಿಡಿಲ ಪೂಜೆಯ ಕೊಂಡೆ ಬಲಗೊಂಡೆ ಸಲ್ಲೀಲೆಯಿಂದ ಮಡಿಯ ನೋಡು ಕರವನ ಬದುಕಿಸಿ. ಅಡಿಯ ಸೋಂಕಿಸಿ ಜಲವ ಭರಿಸಿದೆ, ಅಡಿಯ ಸೋಂಕಿಸಿ ನದಿಯ ದಾಟಿದೆ, ಅಡಿಯ ಸೋಂಕಿಸಿ ಜಲವ ಭರಿಸಿದೆ, ಅಡಿಯ ಸೋಂಕಿಸಿ ನದಿಯ ದಾಟಿದೆ. ಗುಡಿಯ ಬಂಡೆಯ ಬಸವ ಉಣ್ಣಿಸಿದೆ ಘನ ಮಹಿಮೆಯಿಂದ, ಗುಡಿಯ ಬಂಡೆಯ ಬಸವ ಉಣ್ಣಿಸಿದೆ ಘನ ಮಹಿಮೆಯಿಂದ, ಗುಡಿಯ ಬಂಡೆಯ ಬಸವ ಉಣ್ಣಿಸಿದೆ. ಜಂಗಮಾರಣ್ಯನಿಂದ ಲೀಲೆಗಳು ಶಿವತತ್ವ ಕಲೆಗಳು ಲಿಂಗ ಗುರು ಜಂಗಮರ ಚರಿತೆಗಳು. ಜಂಗಮಾರಣ್ಯನಿಂದ ಲೀಲೆಗಳು ಶಿವತತ್ವ ಕಲೆಗಳು ಲಿಂಗ ಗುರು ಜಂಗಮರ ಚರಿತೆಗಳು. ಮಂಗಳಾಂಗನೆ ಲಿಂಗ ಮೂರರ ಅಂಗವಾರರ ಸಂಘ ಸುಖವನು ಮಂಗಲಾಂಗನೆ ನೀಡು ಯತಿರಾಜ ವೈರಾಗ್ಯ ತೇಜ ಮಂಗಲಾಂಗನೆ ನೀಡು ಯತಿರಾಜ ವೈರಾಗ್ಯ
ಜಯತು ಜಯ ಜಯ ಸಿದ್ಧಲಿಂಗೇಶ ಶಿವ ಹೃದಯ ವಾಸ ಜಯತು ಜಯ ಜಯ ವಿಭವ ಮುರುಗೇಶ ಹೃದಯ ವಾಸ ಜಯತು ಜಯ ಜಯ ಸಿದ್ಧಲಿಂಗೇಶ ಶಿವ ಹೃದಯ ವಾಸ ಜಯತು ಜಯ ಜಯ ವಿಭವ ಮುರುಗೇಶ ಜಯತು ಜಂಗಮ ಚಂದ್ರ ಸೂರ್ಯಗೆ ಜಯತು ಶ್ರೀ ಶಿವ ಯೋಗ ತೂರ್ಯಗೆ ಜಯತು ಜಂಗಮ ಚಂದ್ರ ಸೂರ್ಯಗೆ ಜಯತು ಶ್ರೀ ಶಿವ ಯೋಗ ತೂರ್ಯಗೆ ಜಯತು ಚರಕುಲ ಸಾರ್ವಭೌಮಂಗೆ ಭಕ್ತಾಭಿಮಾನಿಗೆ ಜಯತು ಚರಕುಲ ಸಾರ್ವಭೌಮಂಗೆ ಜಯತು ಚರಕುಲ ಸಾರ್ವಭೌಮಂಗೆ ಮಂಗಲಂ ಶ್ರೀ ಸಿದ್ಧಲಿಂಗೇಶ ಶಿವಭಕ್ತ ಕೋಶ ಮಂಗಲಂ ಜಡೆಯೂರ ಪುರವಾಸ ಶ್ರೀ ಗೌಡರಾಜ ಮಂಗಲಂ ತಂಬಳದ ಪುರವಾಸ ಶ್ರೀ ಗೌಡರಾಳಿ ಮಂಗಲಂ ಗದುಗೀನ ಪುರವಾಸ ಶ್ರೀ ಸಿದ್ಧಲಿಂಗ ಮಂಗಲಂ ಜಡೆಯೂರ ಪುರವಾಸ ತಂದೆ ನೀರು ತಾಯಿ ನೀರು ಬಂದೆ ನೀರು ಬರೆದ ನೀರು ನನಗೆ ನೀ ನನ್ನ ದಯೆ ಕಾರಣವಿಲ್ಲ ಹಾಲಲದು ನೀರಲದು ಶರಣ ಸತಿ ಎಲ್ಲರಿಗೊಂದು ಸೂಚನೆ, ಯಾರು ನಾಳೆಯಿಂದ ಪ್ರವಚನ ರೆಕಾರ್ಡ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರವಚನ ರೆಕಾರ್ಡ್ಗಳನ್ನ